ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತೇನೆ. ಕೈ ಇರುವಂತವರೆಲ್ಲ ಕೈ ಜೋಡಿಸ್ರಿ, ಕೈ ಇರುವಂತವರೆಲ್ಲ ಕೈ ಜೋಡಿಸ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬಲಗೈಯನ್ನು ಮೇಲಕ್ಕೆತ್ತೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದು ವರ್ಷ ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ ನೆನಪು ಮಾಡ್ರಿ. ನೆನಪಿದೆನಾ? ನಿನ್ನೆ ಲಾಸ್ಟ್ ವೀಕಿಂದ ನೆನಪಿರಲ್ರಿ, ಅಷ್ಟು ಹೋದ ವರ್ಷದ್ದು ಎಲ್ಲಿ ನಮಗೆ ನೆನಪಿರುತ್ತೆ ಅಂತೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೇರೆ ಎಲ್ಲ ಕಾರ್ಯಗಳು ನೆನಪಿರ್ತವೆ, ಆದರೆ ದೇವ್ರ ವಾಕ್ಯ ಮಾತ್ರ ನೆನಪಿರಲ್ಲ ಪ್ರಿಯರೇ. ಹಲ್ಲೆಲೂಯಾ. ಕ್ಯಾಲೆಂಡರ್ ತಗೊಂಡಂತವ್ರಿಗೆ ನಿಮ್ಗೆ ಗೊತ್ತಿರುತ್ತೆ ಏನಂತಿತ್ತು. ಮೊದಲು ಫಸ್ಟ್ನೇದಾಗಿ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನ ಆಶೀರ್ವದಿಸುವೆನು. ಆ ವಾಕ್ಯವನ್ನು ನಾವು ಧ್ಯಾನ ಮಾಡಿದಂಥವರಾಗಿದ್ದೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಅವತ್ತಿನ ದಿನ ಬಲವಾಗಿ ನಮ್ಮ ಸಂಗಡ ಮಾತಾಡಿದ್ರು. 3 ವಿಷಯಗಳನ್ನು ನಾವು ನೋಡಿದಂಥವರಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ ಯಾವ ವಿಷಯವನ್ನು ನಾವು ನೋಡಿದ್ವಿ ಅಂದ್ರೆ ಹೋದ ವರ್ಷ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಮೊಟ್ಟ ಮೊದಲನೇದಾಗಿ ಏನಂತ ನೋಡಿದ್ವಿ ನಾವು? ಅಭಿವೃದ್ಧಿ ಕುರಿತಾಗಿ. ಹಲ್ಲೆಲೂಯಾ, ಭಕ್ತಿಯಲ್ಲಿ ನಾವು ಅಭಿವೃದ್ಧಿ ಉಳ್ಳಂತ ಮಕ್ಕಳಾಗಬೇಕು. ಆಲಯವನ್ನ ಕಟ್ಟಿರಿ. ಯಾವ ಆಲಯ? ದೇವರ ಆಲಯ. ಆ ದೇವರ ಆಲಯ ಯಾರಾಗಿದ್ದಾರೆ? ನಾನು ನೀನಾಗಿದ್ದೇವೆ. ಹಲ್ಲೆಲೂಯಾ. ಆಲಯವನ್ನ ಕಟ್ಟಿರಿ ಎಂಬುದಾಗಿ ನಾವು ನೋಡಿದಂತವರಾಗಿದ್ದೇವೆ. ಎರಡನೆಯದಾಗಿ, ಪ್ರಾರ್ಥನೆ ಜೀವಿತವನ್ನ ಹೊಂದಿದವರಾಗಿರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಜೀವಿತವನ್ನ, ಪವಿತ್ರಾತ್ಮನ ಪ್ರೇರಿತ ಪ್ರಾರ್ಥನೆಯನ್ನ ನಾವು ಮಾಡುವವರಾಗಿರಬೇಕು ಎನ್ನುವಂತ ವಿಷಯಗಳನ್ನ ನಾವು ನೋಡಿದಂತವರಾಗಿದ್ದೇವೆ ಪ್ರಿಯರು. ಮೂರನೇದಾಗಿ, ಸಾಕ್ಷಿಯನ್ನ ಹೇಳುವಂತವರಾಗಿರಬೇಕು. ಒಂದೇ ಕೊನೆಯ ಪ್ರಕಟಣೆ ಗ್ರಂಥಕ್ಕಿಂತ ಮುಂಚಿತವಾಗಿರುತ್ತೆ ಒಂದು ಅಧ್ಯಾಯ, ಯೂದನ ಪತ್ರಿಕೆಯಿಂದ ಈ 3 ಅಂಶಗಳನ್ನು ನಾವು ನೋಡಿದಂಥವರಾಗಿದ್ದೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ವಾಕ್ಯಗಳನ್ನ ಕೆಲವರು ನೀವು ಮರ್ತಿರ್ಬೋದು, ಕೆಲವರು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರಿಂದ ನೀವು ಆಶೀರ್ವಾದಗಳನ್ನ ಹೊಂದಿಕೊಂಡಂತವರಾಗಿದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ವರ್ಷ ಬಹಳ ವ್ಯತ್ಯಾಸಕರವಾಗಿರ್ತಕ್ಕಂಥ ಒಂದು ವಿಷಯವನ್ನ ಪರಿಶುದ್ಧಾತ್ಮ ದೇವರು ತಿಳಿಯಪಡಿಸಿದ್ದಾರೆ. ಆ ವಿಷಯ ಏನಂದ್ರೆ, ಎಲ್ಲ ಕಾರ್ಯಗಳ ಮೇಲೆ ಜಯ ಎಂಬುದಾಗಿ. ಹಲ್ಲೆಲೂಯಾ, ಎಲ್ಲ ವಿಷಯಗಳ ಮೇಲೆ ಜಯ, ಜಯ ಕೊಡುವಂತ ವರ್ಷ ಎಂಬುದಾಗಿ. ಈ ಒಂದು ಸಂದರ್ಭದಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕ 20ನೇ ಅಧ್ಯಾಯ ಮೊದಲು 4 ವಚನಗಳನ್ನು ನಾವು ಓದಿಕೊಂಡು ದೇವರ ಒಂದು ಪ್ರಾರ್ಥನೆಯನ್ನ ನಾವು ಮಾಡಿ ಆತನ ಸಹಾಯವನ್ನು ನಾವು ಕೇಳೋಣ. 20ನೇ ಅಧ್ಯಾಯ ಮೊದಲು 4 ವಚನಗಳು. ನೀವು ಶತ್ರುಗಳನ್ನೇ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳು, ರಥಗಳು, ನಿಮಗಿಂತ ಹೆಚ್ಚಾದ ಕಾಲ್ಬಲವು ಇರುವುದನ್ನು ಕಂಡರೆ ಹೆದರಬಾರದು. ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕಡೆ ಇದ್ದಾನಲ್ಲ. ನಿಮಗೆ ಕಾಳಗ ಸಮೀಪಿಸಿದಾಗ ಯಾಜಕನು ಮುಂದೆ ಬಂದು ಭಟರಿಗೆ, ಇಸ್ರಾಯೇಲರೇ ಕೇಳಿರಿ, ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿತಷ್ಟೇ. ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರೇ, ಈ ಒಂದು ವಾಕ್ಯದ ಮೂಲಕವಾಗಿ ಆತ್ಮಿಕ ಆಹಾರವನ್ನು ನನಗೆ ಗುಣಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ಈ ವರ್ಷದಲ್ಲಿ, ಹೊಸ ವರ್ಷದ ಒಂದು ಮೊದಲನೇ ಭಾನುವಾರದಲ್ಲಿ ನನ್ನ ಸಂಗಡ ನೀನು ಮಾತಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಮೊಣಕಲ್ ಹಾಕುಂದ್ರು ಮೊಣಕಲ್ ಹಾಕ್ರಿ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು. ಸಮಯದಲ್ಲಿ ಕರ್ತನೆ ಸ್ವಾಮಿ, ನಾವು ನಿನ್ನ ಸಹಾಯವನ್ನು ಕೇಳ್ತಾ ಇದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀನೇ ಕಾರ್ಯ ಜರುಗಿಸಪ್ಪ, ನೀನೇ ಬಲಪಡಿಸು ಸ್ವಾಮಿ. ಅದ್ಭುತವಾದ ಸಹಾಯವನ್ನ ಮಾಡುವಂತಾತನ ನೀನು ಮಾತ್ರ ಆಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಾಜನೇ, 2020 ನೀನು ಜಯದ ವರ್ಷ ಎಂಬುದಾಗಿ ನೀನು ಮಾತನಾಡಿದ್ದೀಯಾ. ಅದಕ್ಕಾಗಿ ನಿನಗೆ ಸ್ತೋತ್ರಗಳು ಸ್ವಾಮಿ. ಎಲ್ಲ ಕಾರ್ಯಗಳ ಮೇಲೆ ಸ್ವಾಮಿ ಜಯವನ್ನು ಕೊಡು ಕರ್ತನೆ. ನೀನೇ ಮಾತನಾಡು ಸ್ವಾಮಿ. ನಿನ್ನ ಹಸ್ತಗೊಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನ ಕರ್ತನೆ ಎಲ್ಲವುಗಳನ್ನ ನಿನ್ನ ಹಸ್ತಗೊಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ವಾತಾವರಣವನ್ನ, ಬಂದಿರತಕ್ಕಂಥ ವ್ಯಕ್ತಿಗಳನ್ನ, ನನ್ನನ್ನ ಎಲ್ಲವನ್ನ ಸ್ವಾಮಿ
ನಿನ್ನ ಹಸ್ತಗೊಪ್ಪಿಸಿಕೊಡ್ತಾ ಇದೆ. ನೀನೇ ಕಾರ್ಯ ಜರುಗಿಸಬೇಕೆಂಬುದಾಗಿ, ಯಾವ ವಿಷಯದಲ್ಲಿಯೂ ಕೂಡ ಬಲಹೀನತೆ ಉಳ್ಳವರಾಗಿ ಜೀವಿಸಲಾರದೆ ಎಲ್ಲ ಕಾರ್ಯಗಳ ಮೇಲೆ ಜಯವನ್ನು ಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಡಿ, ಅರ್ಪಿಸಿ. ಕರ್ತನೇ, ನೀನು ಮಾತನಾಡು ಸ್ವಾಮಿ. ನೀನು ಮಾತನಾಡಿದರೆ ಆಗದ ಕಾರ್ಯಗಳು ಆಗ್ತವೆ. ನೀನು ಮಾತನಾಡಿದರೆ ಕೊರಡು ಚಿಗುರುತ್ತದೆ. ನೀನು ಮಾತನಾಡಿದರೆ ಸಾಲ ಮುರಿಯುತ್ತದೆ. ನೀನು ಮಾತನಾಡಿದರೆ ಶಾಪ ತೊಲಗುತ್ತದೆ. ನೀನು ಮಾತನಾಡಿದರೆ ಬಂಧನಗಳು ಕಳಿಸಿಬಿಡುತ್ತವೆ. ನೀನು ಮಾತನಾಡಿದರೆ ಅನಾರೋಗ್ಯದಲ್ಲಿರುವಂತವರು ಆರೋಗ್ಯ ಹೊಂದಿಕೊಳ್ತಾರೆ. ನೀನು ಮಾತನಾಡಿದರೆ ಸ್ವಾಮಿ ಪ್ರತಿ ಕಷ್ಟಗಳು ನೀಗುತ್ತವೆ, ಸಾಲಗಳು ತೀರುತ್ತವೆ. ಸ್ವಾಮಿ, ನೀನೇ ಮಾತನಾಡಿ ನಮ್ಮ ಬಂಧನಗಳೆಲ್ಲವನ್ನು ಬಿಡಿಸಿ 2020ನೇ ವರ್ಷದಲ್ಲಿ ಜಯ ಮಕ್ಕಳಾಗಿ, ಜಯವೀರನ ವಸಂತರಾಜನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಬೇಕು ಎಂಬುದಾಗಿ ನಾಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪ್ರಮುಖ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಇನ್ನೊಂದು ಸಾರಿ ಹೇಳೋಣ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರುಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಐ ವಿಶ್ ಯು ಅ ಹ್ಯಾಪಿ, ಪ್ರಾಸ್ಪರಸ್, ವಿಕ್ಟೋರಿಯಸ್ ನ್ಯೂ ಇಯರ್. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿರ್ತಕ್ಕಂಥ ಜಯದ ವರ್ಷವನ್ನ ನಾನು ಯೇಸುವಿನ ಒಬ್ಬ ಪ್ರವಾದಿಯಾಗಿ, ಆತನ ಮಗನಾಗಿ ನಾನು ಪ್ರಕಟಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ನೀವು ಹೇಳಲ್ವಾ ಸೇಮ್ ಟು ಯು ಅಂತ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಬಹಳ ಏನೋ ಕಳ್ಕೊಂಡು ಬಂದವ್ರು ಕುಂತ್ಕೊಂಡಿದ್ದೀರಿ? ಹಲ್ಲೆಲೂಯಾ. ಸಂತೋಷ ಕಾಣಿಸ್ತಾ ಇಲ್ಲ ಕೆಲವರು ಮುಖಗಳಲ್ಲಿ. ಹಲ್ಲೆಲೂಯಾ. ಸಮಾಧಾನ ಇಲ್ಲದ ಸ್ಥಿತಿಯಿಂದ ಬಂದಂಥವರಾಗಿ ಕಾಣಿಸ್ತಾ ಇದ್ದೀರಿ. ಹಲ್ಲೆಲೂಯಾ. ದೇವರು ಈ ಸ್ಥಳದಲ್ಲಿ ನಿನಗೆ ಸಮಾಧಾನವನ್ನ ಕೊಡ್ತಾನೆ. ದೇವರು ಈ ಸ್ಥಳದಲ್ಲಿ ನಿನಗೆ ಬಿಡುಗಡೆಯನ್ನ ಕೊಡ್ತಾನೆ. ದೇವರು ಈ ಸ್ಥಳದಲ್ಲಿ ನಿನ್ನ ಕಣ್ಣೀರನ್ನ ನೀಗಿಸ್ತಾನೆ. ದೇವರು ಈ ಸ್ಥಳದಲ್ಲಿ ನಿನಗೆ ಅಂದುಕೊಂಡಿರ್ತಕ್ಕಂಥ ಪ್ರತಿ ಕಾರ್ಯಗಳನ್ನ ಆತನೇ ಇದ್ದು ನಿನ್ನನ್ನ ಬಲಪಡಿಸಿ ನೆರವೇರಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನೇ ಇಲ್ಲಿ ಇಳಿದು ಬಂದಿದ್ದಾನೆ ನಿನ್ನ ಜೀವಿತವನ್ನ ಚೆನ್ನಾಗಿ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಮಾತಾಡ್ತಾ ಇದ್ದಾರೆ ಏನೆಂಬುದಾಗಿ ಅಂದ್ರೆ, ಈ 2019ನೇ ವರ್ಷ ನಿನ್ನ ಜೀವಿತದಲ್ಲಿ ಕೆಲವು ವಿಷಯಗಳಲ್ಲಿ ನೀನು ತಪ್ಪಿ ಹೋದ ಕಾರಣಕ್ಕಾಗಿಯೇ, ಹಲ್ಲೆಲೂಯಾ, ಕೆಲವೊಂದು ಸೋಲನ್ನ ನೀನು ನಿನ್ನ ಜೀವಿತದಲ್ಲಿ ಅನುಭವಿಸಿರಬಹುದು. ನೀನು ಮಾಡಿದಂತ ತಪ್ಪಿಗಾಗಿ ನಿನ್ನ ಮಕ್ಕಳು ಇವತ್ತಿನ ದಿನ ಶಾಪಗ್ರಸ್ತರಾಗಿ ಜೀವಿಸ್ತಾ ಇರಬಹುದು. ತಂದೆ ತಾಯಿ ಮಾಡಿದಂತ ಪಾಪಕ್ಕೆ ಮಕ್ಕಳು ಮೇಲೆ ದೇವರು ಎಷ್ಟು ವರ್ಷ, ಎಷ್ಟು ಕಾಲಗಳ ಕಾಲ ಆಗ್ತಾನಂತೆ ಶಾಪವನ್ನ 3-4 ಕಾಲಗಳವರೆಗೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ತಾತ ಮುತ್ತಾತಂದರು ಮಾಡಿದಂತ ಒಂದು ಶಾಪ ನಿನ್ನ ಮಕ್ಕಳಿಗೆ ಇವತ್ತಿನ ದಿನಗಳಲ್ಲಿ ಅನಾರೋಗ್ಯವಾಗಿ ಪರಿಣಮಿಸಿ ನಿನ್ನನ್ನ ಕಾಡಿಸ್ತಾ ಇರುವುದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಆ ಎಲ್ಲವುಗಳನ್ನ ನಾನೇ ಒತ್ತಿದ್ದೇನೆ, ನಾನೇ ಸಹಿಸಿದ್ದೇನೆ, ನಾನೇ ನಿಮಗೆ ಇವತ್ತಿನ ದಿನಗಳಲ್ಲಿ ಬಿಡುಗಡೆ ಕೊಡ್ತೇನೆ. ಆದ್ರೆ ನೀನು ಮಾಡಬೇಕಾಗಿರುವಂತದ್ದು ನಂಬಬೇಕು. ಹಲ್ಲೆಲೂಯಾ. ನೀನು ನಂಬುವುದೇ ಆದರೆ, ನೀನು ವಿಶ್ವಾಸ ಇಡುವುದೇ ಆದರೆ, ನೀನು ಆತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸುವುದೇ ಆದರೆ ಆ ದೇವರು ನಿನ್ನ ಕಷ್ಟವನ್ನ ತೀರಿಸುವಂತವನು ಆಗಿದ್ದಾನೆ. ಅನೇಕ ವಿಷಯಗಳಲ್ಲಿ ಇವತ್ತು ನೀನು ಸೋತವನಾಗಿ ಈ ಸ್ಥಳದಲ್ಲಿ ನೀನು ಕುಂತ್ಕೊಂಡಿರ್ಬೋದು. ನಿನ್ನ ಸೋಲುವಿಕೆಗೆ ಕಾರಣ ಅನಾರೋಗ್ಯ ಆಗಿರ್ಬೋದು. ನಿನ್ನ ಸೋಲುವಿಕೆಗೆ ಕಾರಣ ಅನಾರೋಗ್ಯದಿಂದ ಬಂದಿರತಕ್ಕಂಥ ಒಂದು ಮರಣಕರವಾಗಿ ಇರತಕ್ಕಂಥ ಒಂದು ಪರಿಸ್ಥಿತಿಗಳು ಆಗಿರ್ಬೋದು. ನಿನ್ನ ಸೋಲುವಿಕೆಗೆ ಕಾರಣ ಬಂಜಹೀನತೆ, ಬಂಜತನ, ಫಲಹೀನತೆಯ ಕಾರ್ಯಗಳು ಆಗಿರ್ಬೋದು. ನಿನ್ನ ಸೋಲುವಿಕೆಗೆ ಕಾರಣ ಭಯಂಕರವಾಗಿರ್ತಕ್ಕಂಥ ಶಾಪಗಳು ತಟ್ಟಿದ್ದಾವೇನೋ, ಯಾವ ವಿಷಯದಲ್ಲಿ ಕೂಡ ನನ್ನ ಅಭಿವೃದ್ಧಿ ಆಗ್ತಾ ಇಲ್ಲ ಎನ್ನುವಂತ ವಿಚಾರಗಳಾಗಿರ್ಬೋದು. ನಿನ್ನ ಸೋಲುವಿಕೆಗೆ ಕಾರಣ ಯಾವ ಕಾರ್ಯ ಕೆಲಸಗಳು ಆಗ್ತಾನೆ ಇಲ್ಲ, ಕೈ ಹಾಕಿದ ಕೆಲಸಗಳೆಲ್ಲದರಲ್ಲಿ ನಾನು ನಷ್ಟವನ್ನ ಹೊಂದುತ್ತಾ ಇದ್ದೇನೆ ಎನ್ನುವಂತ ಸ್ಥಿತಿಗಳಾಗಿರ್ಬೋದು. ನಿನ್ನ ಸೋಲುವಿಕೆಗೆ ಕಾರಣ ನಿನ್ನ ಪಿತ್ರಾರ್ಜಿತ ಆಸ್ತಿ, ಅದು ಬೇರೆಯವರ ಪಾಲಾಗಿರ್ಬೋದು. ನಿನ್ನ ಸೋಲುವಿಕೆಗೆ ಕಾರಣ ಯಾವುದೋ ಒಂದು ಸೈತಾನನ ಒಂದು ಬಂಧನದ ಕಪಿಮುಷ್ಟಿಯಲ್ಲಿ ನೀನು ಜೀವಿಸುತ್ತಿರುವುದೇ ನಿನ್ನ ಸೋಲುವಿಕೆಗೆ ಕಾರಣವಾಗಿರ್ಬೋದು ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಕಾರಣಗಳನ್ನ ಸತ್ಯವೇದ ನಮಗೆ ತಿಳಿಸುತ್ತೆ ಪ್ರಿಯರೇ. ಆತ್ಮಿಕ ಜೀವಿತದಲ್ಲಿ ಅನೇಕರು ಏನಾಗ್ತಾರೆ, ಸೋತು ಹೋಗ್ತಾರೆ. ಆದ್ರೆ ನಾವು ಭಯಪಡುವಂಥದ್ದು ಬೇಕಾಗಿಲ್ಲ. ಜಯ ಕೊಡುವಂತ ದೇವರು ನಮಗೆ ಸಿಕ್ಕೇ ಇದ್ದಾನೆ. ಆ ದೇವರು ನಮಗೆ ಜಯ ಕೊಡುವುದಕ್ಕಾಗಿ ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ. ಯಾವ ಮನುಷ್ಯರು ಕೂಡ ಬಂಧನದಲ್ಲಿ ಇರಬಾರ್ದು, ಯಾರು ಕೂಡ ಅನಾರೋಗ್ಯದಲ್ಲಿ ಜೀವಿಸಬಾರ್ದು, ಯಾರು ಕೂಡ ಪಾಪದಲ್ಲಿ ಶಾಪದಲ್ಲಿ ನಿಲ್ಲಬಾರದು ಅಂತೇಳಿ ಆ ದೇವಾದಿ ದೇವರೇ ಎಲ್ಲರೂ ಮಾಡಿದ ಪ್ರಾರ್ಥನೆಗಳಿಗೆ ಆತನು ಸದುತ್ತರವನ್ನ ಕೊಟ್ಟು, ಆತನು ದೇವರಾಗಿದ್ದಾಗಲೂ ಕೂಡ ಆತನು ಏನಾದ ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಹೊರಟು
ಬಂದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ಲೋಕವೆಲ್ಲ ಏನನ್ನ ಆಚರಣೆ ಮಾಡುತ್ತೆ? ಯಾವ ಹಬ್ಬವನ್ನು ಮಾಡುತ್ತೆ? ಕ್ರಿಸ್ಮಸ್ ಹಬ್ಬವನ್ನ ಮಾಡುತ್ತೆ. ಹಲ್ಲೆಲೂಯಾ. ಕೆಲವೊಂದು ಹಬ್ಬಗಳು ಇರ್ತವೆ ಊರಿಗೆ ಸೀಮಿತವಾಗಿರ್ತವೆ, ಕೆಲವೊಂದು ಹಬ್ಬಗಳು ಇರ್ತವೆ ಕೆಲವೊಂದು ಏರಿಯಾಗಳಿಗೆ, ಊರಲ್ಲಿರ್ತಕ್ಕಂಥ ಕೆಲವೊಂದು ಏರಿಯಾಗಳಿಗೆ ಸೀಮಿತವಾಗಿರ್ತವೆ. ಕೆಲವೊಂದು ಹಬ್ಬಗಳು ಕೆಲವೊಂದು ಪಟ್ಟಣಗಳಿಗೆ ಮಾತ್ರ ಸೀಮಿತವಾಗಿರ್ತವೆ. ಇನ್ನು ಕೆಲವು ಹಬ್ಬಗಳು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರ್ತವೆ, ಜಿಲ್ಲೆಗೆ ಮಾತ್ರ ಸೀಮಿತವಾಗಿರ್ತವೆ. ಇನ್ನು ಕೆಲವು ಹಬ್ಬಗಳು ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿರ್ತವೆ. ಪ್ರಿಯರೇ, ಎಲ್ಲ ದೇಶದ ಕುಲ, ಭಾಷೆ, ಜನಾಂಗಗಳು ಆಚರಿಸುವ ಏಕೈಕ ಹಬ್ಬ ಪ್ರಿಯರೇ, ಅದುವೇ ಕ್ರಿಸ್ಮಸ್ ಆಗಿದೆ. ಯಾಕದನ್ನು ಆಚರಣೆ ಮಾಡ್ತಾರಂದ್ರೆ, ಧರೆಗಿಳಿದು ಯೇಸು ಸ್ವಾಮಿ ಬಂದನು ಎಲ್ಲ ಜನರ ಜೀವಿತದಲ್ಲಿ ಬಿಡುಗಡೆಯನ್ನ, ಬೆಳಕನ್ನ ತರುವುದಕ್ಕಾಗಿ, ಕತ್ತಲೆಯನ್ನ ಹೋಗಲಾಡಿಸುವುದಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಚರಿತ್ರಾತ್ಮಕವಾಗಿ 3 ಹಬ್ಬಗಳು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಚರಿತ್ರೆ ಇರ್ತಕ್ಕಂಥ ಹಬ್ಬಗಳು. ಯಾವುದೋ ಒಬ್ಬ ವ್ಯಕ್ತಿಯ ಕಲ್ಪನೆ, ಯಾವುದೋ ವ್ಯಕ್ತಿಯ ಒಂದು ಆಲೋಚನೆಯಿಂದ ಯಾವುದೋ ಒಬ್ಬ ವ್ಯಕ್ತಿ ನಾನು ಇದನ್ನ ಮಾಡಿದರೆ, ನಾನು ಮಾಡಿದ ನಂತರ ನನ್ನ ಪೀಳಿಗೆಯವರು ಎಲ್ಲರೂ ಮಾಡ್ತಾರೆ ಅಂತೇಳಿ ಮಾಡಿದಂತ ಹಬ್ಬಗಳು ಇವು ಅಲ್ಲ. ಹಲ್ಲೆಲೂಯಾ. ಚರಿತ್ರೆ ಇರುವಂತ ಒಂದು ಹಬ್ಬಗಳು ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಯಾವುದು? ಧರೆಗಿಳಿದು ದೇವರು ಬಂದ, ಅದುವೇ ಕ್ರಿಸ್ಮಸ್. ಹಲ್ಲೆಲೂಯಾ. ಆ ದೇವರ ಒಂದು ಸುನ್ನತಿ ಮತ್ತು ನಾಮಕರಣವನ್ನ 8ನೇ ದಿನದಲ್ಲಿ ಮಾಡಿದ್ರು. ಅದುವೇ ಯಾವುದು? ಹೊಸ ವರುಷ. ಹಲ್ಲೆಲೂಯಾ. 2ನೇ ಹಬ್ಬ ಯಾವುದ್ರಿ? ಹೊಸ ವರ್ಷ. ಯೇಸು ಕ್ರಿಸ್ತನಿಗೆ ಯೇಸು ಎಂಬುದಾಗಿ ಹೆಸರಿಟ್ಟಿರುವಂತದ್ದು ಎಷ್ಟನೇ ದಿನದಲ್ಲಿ? 8ನೇ ದಿನದಲ್ಲಿ. 25ನೇ ತಾರೀಕು ಏನಾಗುತ್ತೆ? ಕ್ರಿಸ್ಮಸ್ ಆಗುತ್ತೆ. 1ನೇ ತಾರೀಕು ಏನಾಗುತ್ತೆ? ನ್ಯೂ ಇಯರ್ ಆಗುತ್ತೆ. ಹಲ್ಲೆಲೂಯಾ. ಆ ದೇವರು ಧರೆಗಿಳಿದು ಬಂದಿರುವಂತದ್ದು, ಆತನಿಗೆ ನಾಮಕರಣ ಮಾಡಿರುವಂತದ್ದು ಎಲ್ಲರೂ ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಹೊರತಾಗಿ ಅದರ ಹಿಂದೆ ಇರತಕ್ಕಂಥ ಸತ್ಯಾಂಶ ಅನೇಕರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಕೆಲವೊಬ್ಬರು ತಿಳ್ಕೊಂತಾರೆ ಕ್ಯಾಲೆಂಡರ್ ಏನಾಯ್ತು 2019 ಡಿಸೆಂಬರ್ 31 ಮುಗಿತು, ಅದಕ್ಕಾಗಿ ಹೊಸ ವರ್ಷ ಬಂದಿದೆ ಎಂಬುದಾಗಿ. ಇನ್ನು ಕೆಲವೊಬ್ಬರು ತಿಳ್ಕೊಂತಾರೆ 12 ಗಂಟೆ ದಾಟಿದ ಮೇಲೆ ಕೇಕ್ ಕಟ್ ಮಾಡ್ತಾರೆ, ಚಿಕನ್ ತಿನ್ನೋರು ಚಿಕನ್ ತಿಂತಾರೆ, ಕುಡಿಯುವಂತವ್ರು ಕುಡಿತಾರೆ, ಪಟಾಕಿ ಹೊಡಿಯುವಂತವ್ರು ಪಟಾಕಿ ಹೊಡಿತಾರೆ, ಹೊಸ ವರ್ಷ ಬಂತು ಎಂಬುದಾಗಿ. ಆದರೆ ಆ ಹೊಸ ವರ್ಷದ ಹಿಂದಿರ್ತಕ್ಕಂಥ ಚಾರಿತ್ರಾತ್ಮಕ ಆಧಾರಗಳು ಗೊತ್ತಿರಲಾದ ಸ್ಥಿತಿಯಲ್ಲಿ ಅವರು ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹೊಸ ವರ್ಷ ಆಚರಣೆ ಮಾಡುವುದಕ್ಕೆ ಸೂಕ್ತವಾಗಿರ್ತಕ್ಕಂಥ, ನಿರ್ದಿಷ್ಟವಾಗಿರ್ತಕ್ಕಂಥ, ಚರಿತ್ರಾತ್ಮಕವಾಗಿರ್ತಕ್ಕಂಥ ಆಧಾರ ಏನು? ಯೇಸು ಈ ಲೋಕಕ್ಕೆ ಹುಟ್ಟಿ ಬಂದದ್ದು ಕ್ರಿಸ್ಮಸ್ ಆದ್ರೆ, ಯೇಸುವಿನ ನಾಮಕರಣ ನಮ್ಮ ಭಾಷೆಯಲ್ಲಿ, ನಾವು ಆಡು ಭಾಷೆಯಲ್ಲಿ ಹೇಳಬಹುದಾದ್ರೆ ತೊಟ್ಟಿಲು ಕಾರ್ಯಕ್ರಮ. ಆ ತೊಟ್ಟಿಲು ಕಾರ್ಯಕ್ರಮದ ದಿವಸವೇ ಯೇಸು ಎಂಬುದಾಗಿ ಆತನಿಗೆ ನಾಮಕರಣ ಮಾಡಿದ ದಿವಸವೇ ಏನಾಗಿದೆ? ಹೊಸ ವರುಷ. ಹಲ್ಲೆಲೂಯಾ. ಏನಾಗಿದೆ ಪ್ರಿಯರೇ? ಹೊಸ ವರುಷವಾಗಿದೆ. ಇದು 2ನೇ ಹಬ್ಬ. ಹಲ್ಲೆಲೂಯಾ. 3ನೇ ಹಬ್ಬ ಯಾವುದಂದ್ರೆ, ಆ ದೇವರು ಈ ಲೋಕಕ್ಕೆ ಯಾಕೆ ಬಂದ? ಯಾಕೆ ಬಂದ? ಪ್ರಾಣಗಳನ್ನು ತೆಗೆಯುವುದಕ್ಕಾಗಿ ಬಂದನ? ಕೊಲ್ಲುವುದಕ್ಕಾಗಿ ಬಂದನ? ಮನುಷ್ಯರನ್ನು ನಾಶ ಮಾಡುವುದಕ್ಕಾಗಿ ಬಂದನ? ಯಾಕೆ ಬಂದ ಆತ ಈ ಲೋಕಕ್ಕೆ? ಯಾವ ಮನುಷ್ಯರು ಮಾಡಲಾರದ ಕಾರ್ಯ, ಮನುಷ್ಯನಿಂದ ಆಗಲಾರದ ಕಾರ್ಯ, ಯಾವ ಸತ್ಪುರುಷನೆನಿಸಿಕೊಂಡಂತವರು ಮಾಡಲಾರದ ಒಂದೇ ಒಂದು ಕಾರ್ಯ. ಆ ಕಾರ್ಯ ಯಾವುದು? ಪಾಪವನ್ನ ಹೋಗಲಾಡಿಸುವಂಥದ್ದು. ಎಲ್ಲ ಮನುಷ್ಯರು ಪಾಪಿಗಳೇ, ಎಲ್ಲರೂ ದೇವರನ್ನ ಬಿಟ್ಟು ದಾರಿ ತಪ್ಪಿದವರೇ ಎಂಬುದಾಗಿ ಸತ್ಯವೇದ ಏನ್ ಮಾಡುತ್ತೆ? ತಿಳಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆ ಮನುಷ್ಯರಿಂದ ಆಗದ ಮಹಾಕಾರ್ಯ ಯಾವುದು ಪ್ರಿಯರೇ? ಪಾಪವನ್ನ ತೊಳೆದುಕೊಳ್ಳಲಾರದ್ದು. ಹಲ್ಲೆಲೂಯಾ. ಕೆಲವು ಜನರು ಅಂದುಕೊಳ್ತಾರೆ, ನಾನು ಇಲ್ಲಿಂದ ಅಲ್ಲಿಗೆ ನಡೆದುಕೊಂಡು ಹೋದರೆ ನನ್ನ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ. ಇನ್ನು ಕೆಲವು ಜನರು ಅಂದುಕೊಳ್ತಾರೆ, ನಾನು ನೀರಿನಲ್ಲಿ ಮುಳುಗಿದರೆ ನನ್ನ ಪಾಪಗಳು, ವರ್ಷಕ್ಕೊಮ್ಮೆ ಎಷ್ಟಾದ್ರೂ ಪಾಪ ಮಾಡಿ ವರ್ಷಕ್ಕೊಂದ್ಸಾರಿ ಮುಳುಗಿದರೆ ನನ್ನ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ. ಇನ್ನು ಕೆಲವು ಜನರು ಅಂದುಕೊಳ್ತಾರೆ, ಅಯ್ಯೋ ಅಲ್ಲಿ ಒಬ್ಬ ಸಂತ ಹುಟ್ಟಿದ್ದಾನೆ, ಅಲ್ಲಿ ಒಬ್ಬ ಸತ್ಪುರುಷ ಹುಟ್ಟಿದ್ದಾನೆ, ಅಲ್ಲಿ ಆತನ ಗದ್ದುಗೆ ಇದೆ, ಆತನ ಸಮಾಧಿ ಇದೆ, ಆ ಸಮಾಧಿ ಸ್ಥಳಕ್ಕೆ ತೀರ್ಥಯಾತ್ರೆಗೆ ನಾನು ಹೋದರೆ ನನ್ನ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ ಕಾರಣಗಳಿಂದಲೂ ಒಬ್ಬ ಮನುಷ್ಯನ ಪಾಪಗಳು ಪರಿಹಾರವಾಗುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಮ್ಮ ವೇದಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ರಕ್ತ ಸುರಿಸಲ್ಪಟ್ರೆ ಪಾಪ ಏನಾಗುತ್ತೆ? ಪರಿಹಾರವಾಗುತ್ತೆ. ಯಾರ ರಕ್ತ ಸುರಿಸಲ್ಪಡಬೇಕು? ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ದೇವರ ರಕ್ತ ಸುರಿಸಲ್ಪಡಬೇಕು. ಮನುಷ್ಯರ ರಕ್ತ ಎಲ್ಲವೂ ಕೂಡ ಏನಾಗಿದೆ?
ಪಾಪದಿಂದ ಶಾಪದಿಂದ ತುಂಬಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಈ ಲೋಕಕ್ಕೆ ಯಾಕೆ ಹೊರಟು ಬಂದ ಅಂದ್ರೆ ಕೆಟ್ಟು ಹೋದ ನನ್ನನ್ನ ನಿನ್ನನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ, ನನ್ನ ನಿನ್ನ ಮೇಲೆ ಇರ್ತಕ್ಕಂಥ ಪಾಪದ ಒಂದು ಬಂಧನಗಳನ್ನ ಬಿಡುಗಡೆ ಮಾಡುವುದಕ್ಕಾಗಿ ಆತನು ತನ್ನ ಸ್ವರಕ್ತವನ್ನ ಕೊಟ್ಟು ನಿನ್ನನ್ನು ಸಂಪಾದನೆ ಮಾಡಿಕೊಳ್ಳಬೇಕಂತೇಳಿ ಆತನು ಭೂಲೋಕಕ್ಕೆ ಹೊರಟು ಬಂದು ಇವತ್ತಿನ ದಿನ ಜನರು ಯಾವುದನ್ನ ದೇವರು 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 ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳಿಕೊಳ್ತಾ ಇದ್ದಾರೆ, ಅದರ ಈ ಹಿಂದೆ ಇರ್ತಕ್ಕಂಥ ಚಾರಿತ್ರಾತ್ಮಕ ಆಧಾರಗಳು ಗೊತ್ತಿರಲಾರ್ದ ಮಾತಾಡ್ತಾ ಇದ್ದಾರೆ. ಅದೇ ದೇವರನ್ನ ಮನುಷ್ಯರು ಮಾಡೋದಕ್ಕಾಗಲ್ಲ. ಆ ದೇವರೇ ಬಂದು ತಾನೇ ಯಜ್ಞವಾದ, ತಾನೇ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ನೀಡಿದ, ತನ್ನ ರಕ್ತವನ್ನು ಸುರಿಸಿದ, ಕೊನೆಯ ಒಂದು ರಕ್ತದ ಹನಿ, ನೀರಿನ ಹನಿ ಹೊರಡುವವರೆಗೂ ಕೂಡ ತಾನು ಏನ್ ಮಾಡಿದ, ನಮ್ಮೆಲ್ಲರಿಗಾಗಿ ಪ್ರಾಣವನ್ನ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದುವೇ ಏನಾಗಿದೆ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಬಲಿಯಾದಂತ ಒಂದು ಯಜ್ಞವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಯಾವ ಮಾರ್ಗದ ಮೂಲಕವಾಗಿ ದೇವರನ್ನ ಹುಡುಕಿದರು. ಕೆಲವರು ಕರ್ಮ ಮಾರ್ಗದಿಂದ ದೇವರನ್ನ ಹುಡುಕಿದರು. ಕರ್ಮ ಮಾರ್ಗ ಅಂದ್ರೆ ಏನ್ರಿ? ಕೆಟ್ಟ ಕೆಲಸಗಳು ಬಹಳ ಮಾಡಿರ್ತಾರೆ, ಒಳ್ಳೆ ಕೆಲಸಗಳು ಮಾಡಿಬಿಟ್ರೆ ಏನಾಗುತ್ತೆ? ನನ್ನ ಪಾಪಗಳು ಪರಿಹಾರವಾಗುತ್ತೆ, ನನಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಕರ್ಮ ಮಾರ್ಗದಿಂದ ಕೆಲವರು ದೇವರನ್ನ ಹುಡುಕಿದ್ರು ಪ್ರಿಯರೇ. ಆದ್ರೆ ದೇವರು ಅವ್ರಿಗೆ ಏನಾಗ್ಲಿಲ್ಲ, ಒಲಿಯಲಿಲ್ಲ. ಇನ್ನು ಕೆಲವು ಜನರು ಜ್ಞಾನ ಮಾರ್ಗದಿಂದ ಹುಡುಕಿದ್ರು. ಜ್ಞಾನ, ಹಲ್ಲೆಲೂಯಾ. ದ್ವೈತ ಅದ್ವೈತ ಎನ್ನುವಂತ ಸಿದ್ಧಾಂತಗಳು ಬಂದವು. ದ್ವೈತ ಸಿದ್ಧಾಂತ ಹೇಳುತ್ತೆ ದೇವರು ಬೇರೆ ಮನುಷ್ಯನು ಬೇರೆ. ಅದ್ವೈತ ಹೇಳುತ್ತೆ ಮನುಷ್ಯನು ಮತ್ತು ದೇವರು ಎಲ್ಲ ಒಂದೇ, ಅಹಂ ಬ್ರಹ್ಮಾಸ್ಮಿ ಅಂತೇಳಿ. ಹಲ್ಲೆಲೂಯಾ. ಆ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂತವ್ರು ದೇವರೇ ಬೇರೆ ಮನುಷ್ಯನೇ ಬೇರೆ. ಮನುಷ್ಯನು ದೇವರು ಆಗಂಗಿದ್ರೆ ಏನಾಗುತ್ತೆ? ಎಲ್ಲರೂ ನಾನೇ ದೇವರು ಅಂತೇಳಿ ಹೇಳ್ಕೊಂಡು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕುಲಗಳನ್ನ ಮತಗಳನ್ನ ಮಾಡಿಕೊಂಡು ಮನೆಗೊಂದು ದೇವರು, ಭಾಷೆಗೊಂದು ದೇವರು, ನಾಡಿಗೊಂದು ದೇವರು, ಕುಲಕ್ಕೊಂದು ದೇವರು, ಮತಕ್ಕೊಂದು ದೇವರು, ಆತನ ದೇವರು ಬೇರೆ ಈತನ ದೇವರು ಬೇರೆ ಅಂತೇಳಿ ಒಬ್ಬೊಬ್ರು ಒಂದು ದೇವರುಗಳನ್ನ ಮಾಡಿಕೊಳ್ತಾರೆ. ಅದಕ್ಕಾಗಿ ಅದು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು. ದೇವರೇ ಬೇರೆ ಮನುಷ್ಯರೇ ಬೇರೆ ಅಂತೇಳಿ ಹೇಳಿದ್ರು. ಅಲ್ಲಿಯೂ ಕೂಡ ದೇವರು ಅವರಿಗೆ ಒಲಿಯಲಿಲ್ಲ ಪ್ರಿಯರೇ. ಮೂರನೇದಾಗಿ ಮಾರ್ಗವನ್ನ ಕಂಡುಕೊಂಡ್ರು. ಯಾವ ಮಾರ್ಗ? ಯಜ್ಞ ಮಾಡುವಂಥದ್ದು. ಯಜ್ಞ ಮಾಡಿದ್ರೆ ದೇವರು ನಮಗೆ ಒಲಿತಾನೆ ಅಂತೇಳಿ ಯಜ್ಞಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. 6 ರೀತಿ ಯಜ್ಞಗಳನ್ನ ಮಾಡಿದ್ರು. ಹಲ್ಲೆಲೂಯಾ. ಪ್ರಾಣಿಗಳನ್ನ ಬಲಿ ಕೊಟ್ರು, ಕುರಿಗಳನ್ನ ಬಲಿ ಕೊಟ್ರು, ಆಕಳುಗಳನ್ನ ಬಲಿ ಕೊಟ್ರು, ಹಲ್ಲೆಲೂಯಾ, ಕುದುರೆಗಳನ್ನ ಬಲಿ ಕೊಟ್ರು, ಬೇರೆ ಬೇರೆ ಪ್ರಾಣಿಗಳನ್ನ ಬಲಿ ಕೊಟ್ರು. ಆದ್ರೆ ದೇವರು ಅವುಗಳಿಗೆ ಒಲಿಯಲಿಲ್ಲ ಪ್ರಿಯರೇ. ಅವಾಗ ಅವ್ರು ಹೇಳಿದ್ರು ಏನಂತೇಳಿ? ಅಸತೋಮ ಸದ್ಗಮಯ ತಾಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಲ್ಲಿದ್ದೇವೆ, ಸತ್ಯದ ಕಡೆಗೆ ನಮ್ಮನ್ನ ನೀನು ನಡೆಸು. ಹಲ್ಲೆಲೂಯಾ. ಮರಣದ ಬಂಧನದಕ್ಕೆ ನಾವು ಭಯಪಟ್ಟು ಜೀವಿಸ್ತಾ ಇದ್ದೇವೆ, ನಮ್ಮನ್ನ ಅಮರತ್ವದ ಕಡೆಗೆ ನಡೆಸು. ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನ ಬೆಳಕಿನ ಕಡೆಗೆ ನೀನು ನಡೆಸುದೇವಾ ಅಂತೇಳಿ ಪ್ರಾರ್ಥನೆ ಮಾಡಿ. ಓಂ ಅಂದ್ರೆ ಏನರ್ಥ? ಸ್ವಾಮಿ ವಿವೇಕಾನಂದ ಅವರು ಏನ್ ಹೇಳಿದ್ದಾರೆ? ಓಂಕಾರ ಸ್ವರೂಪನು ಯೇಸು ಕ್ರಿಸ್ತನಲ್ಲದೆ ಬೇರೆ ಯಾರು ಕೂಡ ಅಲ್ಲ. ಹಲ್ಲೆಲೂಯಾ. ಸ್ವಾಮಿ ವಿವೇಕಾನಂದರ ಸಾಕ್ಷಿ, ಅನೇಕ ಗುರುಗಳ ಸಾಕ್ಷಿ ಏನಾಗಿದೆ? ಆ ಓಂಕಾರ ಸ್ವರೂಪನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನೇ ಪ್ರಣವನಾದನು, ಆತನೇ ಶಬ್ದವು ಆಗಿರುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇದು 4ನೇ ಮಾರ್ಗ. ಇದಕ್ಕಿಂತ ಒಂದು ಮಾರ್ಗವನ್ನು ಮಾಡಿಕೊಂಡ್ರು ಮುಂಚಿತವಾಗಿ ಪ್ರಿಯರೇ. ಅವ್ರು ಏನು ಮಾಡಿದ್ರು ಅಂದ್ರೆ, ಒಂದು ವಸ್ತುವಿಗೆ ಆಕಾರವನ್ನು ಕೊಟ್ಟು, ಒಂದು ಕಲ್ಲಿಗೆ ಆಕಾರ ಕೊಟ್ಟರು, ಒಂದು ಕಟ್ಟಿಗೆ ಆಕಾರ ಕೊಟ್ಟರು, ಒಂದು ಮಣ್ಣಿಗೆ ಆಕಾರ ಕೊಟ್ಟರು, ಒಂದು ಎಂಡೆಗೆ ಆಕಾರ ಕೊಟ್ಟರು, ಬೇರೆ ಬೇರೆ ವಸ್ತುಗಳಿಗೆ ಆಕಾರ ಕೊಟ್ಟು ಇದೇ ದೇವರು ಅಂತೇಳಿ ಅವ್ರು ಏನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು? ಅದ್ರ ಮುಂದೆ ಕುಂತ್ಕೊಂಡು ಭಜನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅವರು ಭಜನೆ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನ್ ಬಂತು. ಹಲ್ಲೆಲೂಯಾ. ತಾಳ ಭಜನೆ ಮಾಡೋರಿಗೆ ಗೊತ್ತಿರುತ್ತೆ. ಹಂಗೆ ಮಾಡ್ತಾ 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 ಇದ್ದಂಗೆಲ್ಲ ಏನಾಗುತ್ತೆ? ಲಯ ಬಂದಂಗ ಆಗುತ್ತೆ. ಹಲ್ಲೆಲೂಯಾ. ಕಾನ್ಸಂಟ್ರೇಷನ್ ಬಂತು, ಒಳ್ಳೆ ಸಂತೋಷ ಆದಂಗ ಆಯ್ತು ಅವ್ರಿಗೆ. ಆದ್ರೆ ದೇವರಿಗೆ ಅವ್ರು ಏನಾಗ್ಲಿಲ್ಲ, ಕನೆಕ್ಟ್ ಆಗ್ಲೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ಕೊನೆಯದಾಗಿ ಅವರು ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದ್ರು. ಆ ಕಾನ್ಸೆಪ್ಟ್ ಯಾವ್ದ್ರಿ? ಅವತಾರ. ದೇವರೇ, ನಾವು ನಿನ್ನನ್ನು ಮುಟ್ಟುವುದಕ್ಕಾಗೋದಿಲ್ಲ, ನೀನೇ ಈ ಭೂಲೋಕಕ್ಕೆ ಇಳಿದು ಬರಬೇಕು, ಎಲ್ಲ ಬಂಧನಗಳಿಂದ ನಮಗೆ ಬಿಡುಗಡೆಯನ್ನ ಕೊಡಬೇಕು ಅಂತೇಳಿ. ಹಲ್ಲೆಲೂಯಾ. ಅವಾಗ ದೇವಾದಿ ದೇವರು ಎಲ್ಲರೂ ಹೇಳಿದ ಮಾಡಿದಂತ ಪ್ರಾರ್ಥನೆಯ ಮೇರೆಗೆ, ಆ ಯೆಶಾಯನ ಮಾಡಿದಂತ ಪ್ರಾರ್ಥನೆಯ ಮೇರೆಗೆ 64ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರೇ, ನೀನು ಆಕಾಶವನ್ನ ಸೀಳಿ ಇಳಿದು ಬರಬಾರದೆ ಎನ್ನುವಂತ ಪ್ರಾರ್ಥನೆಯ ಮೇರೆಗೆ ದೇವರು ತಾನು 400 ವರ್ಷಗಳು ಕತ್ತಲೆಯ ಒಂದು ಲೋಕದಲ್ಲಿ ಕತ್ತಲೆ ತುಂಬಿದಾಗ ಲೋಕದಲ್ಲಿ ಇರುವಂತಹ ಎಲ್ಲ ಮನುಷ್ಯ
ಮನುಷ್ಯರು ದಾರಿ ತಪ್ಪಿ ನಡೆದಾಗ ಆ 400 ವರ್ಷಗಳು ದಾಟಿದ ಮೇಲೆ ದೇವರು ತಾನು ಏನ್ ಮಾಡಿದರೆ, ಮನುಷ್ಯನಾಗಿ ರಕ್ತ ಮಾಂಸದ ಮುದ್ದೆಯಾಗಿ ಎಲ್ಲರ ಹಾಗೆ ಆತನು ಹುಟ್ಟದೆ ಕನ್ನಿಕೆಯ ಹೊಟ್ಟೆಯಲ್ಲಿ ಆತನು ಹುಟ್ಟಿ ಜನಿಸಿ ಬಂದನು ಪ್ರಿಯರೇ. ಅದ್ರ ಸಲುವಾಗಿ ಕನ್ನಿಕೆ ಸುತಾಯೋ ನಮಃ ಅಂತೇಳಿ ವೇದಗಳಲ್ಲಿರ್ತಕ್ಕಂಥ ಸರ್ವನಾಮವಲ್ಲಿ ಎನ್ನುವಂತ ಆ ಒಂದು ಹೆಡ್ಡಿಂಗ್ ಕೆಳಗಡೆ ಎಲ್ಲವುಗಳು ಇದಾವೆ ಪ್ರಿಯರೇ. ಓಂ ಶ್ರೀ ಬ್ರಹ್ಮಪುತ್ರಾಯ ನಮಃ, ದೈವ ಕುಮಾರನು ದೇವರ ಮಗನು ಅನ್ನಿಸಿಕೊಳ್ಳುವನೇ ನಿನಗೆ ಸ್ತೋತ್ರ. ಓಂ ಶ್ರೀ ಕನ್ನಿ ಸುತ್ತಾಯೋ ನಮಃ, ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟಿದಂತ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಂ ಶ್ರೀ ಅರಿಷಡ್ವರ್ಗ ನಿರ್ಜಿತಾಯೋ ನಮಃ, ಅರಿಷಡ್ವ ವರ್ಗಗಳನ್ನ ಜಯಿಸಿದಂತ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಓಂ ಶ್ರೀ ಶಿಬಿಲಿಷ್ಟಾಯೋ ನಮಃ, ನರನಾಗಿ ನಮ್ಮಂತೆ ಮನುಷ್ಯನಾಗಿ ಬಂದಂತ ದೇವರೇ ನಿನಗೆ ಸ್ತೋತ್ರ. ಓಂ ಶ್ರೀ ಪಂಚಗಾಯಾಯೋ ನಮಃ, 5 ಗಾಯಗಳನ್ನ ಉಳ್ಳಂತ ದೇವರೇ ನಿಮಗೆ ಸ್ತೋತ್ರ. ಎಲ್ಲವೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಕಾಣಿಸ್ತವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದರ ಕುರಿತಾಗಿ ಒಬ್ಬ ವ್ಯಕ್ತಿ ಕ್ಯಾಲೆಂಡರ್ಗಳನ್ನು ತಯಾರು ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ಈ ಎಲ್ಲ ಕ್ಯಾಲೆಂಡರ್ಗಳು ಒಂದೊಂದು ದೇಶಕ್ಕೆ ಒಂದೊಂದು ಕ್ಯಾಲೆಂಡರ್ಗಳಿದ್ದಾವೆ. ಹಿಂದೂ ದೇಶದ ಕ್ಯಾಲೆಂಡರ್ ಬೇರೆ, ಚೈನಾ ದೇಶದ ಕ್ಯಾಲೆಂಡರ್ ಬೇರೆ, ಆವತ್ತಿನ ದಿನಗಳಲ್ಲಿ ಬೇರೆ ಬೇರೆ ಗ್ರೀಕರ ಕ್ಯಾಲೆಂಡರ್ ಬೇರೆ, ಯಹೂದಿಗಳ ಕ್ಯಾಲೆಂಡರ್ ಬೇರೆ, ಆವತ್ತಿನ ದಿನಗಳಲ್ಲಿ ಇರ್ತಕ್ಕಂಥ ಮೇದ್ಯ ಪಾರಸಿಯರ ಕ್ಯಾಲೆಂಡರ್ಗಳು ಬೇರೆ. ಆದ್ರೆ ಈ ವ್ಯಕ್ತಿ ಕ್ರಿಸ್ತಶಕ 547ನೇ ಇಸವಿಯಲ್ಲಿ ಗಣಿತ ಶಾಸ್ತ್ರಜ್ಞನಾಗಿರ್ತಕ್ಕಂಥ ಆ ವ್ಯಕ್ತಿ ಏನ್ ಮಾಡ್ತಾನೆ ಪ್ರಿಯರೇ, ಒಂದು ಕ್ಯಾಲೆಂಡರ್ ಅನ್ನ ತಯಾರು ಮಾಡಬೇಕು ಅಂತೇಳಿ ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನು ಏನ್ ಮಾಡ್ತಾನೆ, ಆಧಾರವಾಗಿಟ್ಟುಕೊಂಡು ಕ್ಯಾಲೆಂಡರ್ ತಯಾರು ಮಾಡ್ಬೇಕಂತೇಳಿ ಏನ್ ಮಾಡ್ತಾನೆ, ಸಿದ್ಧವಾಗ್ತಾನೆ ಪ್ರಿಯರೇ. ಅವಾಗ ಇಂದಿನ ಕಾಲದಲ್ಲಿ ಯಾರ್ಯಾರು ಸತ್ಪುರುಷರು ಜನಿಸಿದ್ದಾರೋ ಜೀವಿಸಿದಾರೋ ಅವರೆಲ್ಲರ ಚರಿತ್ರೆಗಳನ್ನು ನೋಡಿದಾಗ ಎಲ್ಲ ಸತ್ಪುರುಷರ ಹೆಸರುಗಳನ್ನ ತೆಗೆದುಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ವಿ ನೀಡ್ ರೆಫರೆನ್ಸ್ ಪಾಯಿಂಟ್ ಟು ಪ್ರಿಪೇರ್ ಸಮ್ವನ್. ಹಲ್ಲೆಲೂಯಾ. ನಾವು ಯಾವ್ದಾದ್ರೂ ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ನಮಗೆ ಬೇಕು. ಈತನು ಈ ಸತ್ಪುರುಷರನ್ನ ಏನ್ ಮಾಡಿದ, ರೆಫರೆನ್ಸ್ ಪಾಯಿಂಟ್ ಗಳಾಗಿ ಇಟ್ಕೊಂಡ. ಅದರಲ್ಲಿ ಎಲ್ಲರನ್ನ ತೆಗೆದ ಮೇಲೆ 3ರನ್ನ ಮಾತ್ರ ಇಟ್ಟುಕೊಂಡ. ಈ 3 ಲೋಕವನ್ನ ಪ್ರಭಾವಿತ ಮಾಡಿದಂತಹ ವ್ಯಕ್ತಿಗಳು. ಆ 3 ಯಾರಂದ್ರೆ, ಮೊಟ್ಟ ಮೊದಲನೇದಾಗಿ ಆತನ್ನು ತೆಗೆದುಕೊಂಡಿದ್ದು ಅಲೆಕ್ಸಾಂಡರ್ ದ ಗ್ರೇಟ್, ಗ್ರೀಕ್ ದೇಶದ ಚಕ್ರವರ್ತಿ, ಮಹಾ ಅರಸ, ಎಲ್ಲ ದೇಶಗಳನ್ನ ಗೆದ್ದುಕೊಳ್ಳಬೇಕಂತೇಳಿ ಹೊರಟಿರ್ತಕ್ಕಂಥ ಚಕ್ರವರ್ತಿ ಪ್ರಿಯರೇ. ಗೆದ್ದುಕೊಳ್ಳುವುದಕ್ಕಾಗಿ ಬರಬೇಕಾದ್ರೆ ಆತನ ಅನೇಕ ರಾಷ್ಟ್ರಗಳನ್ನು ಏನ್ ಮಾಡಿದ, ಗೆದ್ದು ಬೀಗದ. ಅತಿ ಚಿಕ್ಕ ವಯಸ್ಸಿನಲ್ಲಿ ಆತನನ್ನ ತೆಗೆದುಕೊಂಡ ಮೊದಲನೇದಾಗಿ. ಎರಡನೇದಾಗಿ ರೋಮ್ ಸಾಮ್ರಾಜ್ಯವನ್ನ ಆಳಿದಂತ ಒಬ್ಬ ಅರಸ. ಹಲ್ಲೆಲೂಯಾ. ಆತನು ಯಾರಾಗಿದ್ದಾರೆ, ಜೂಲಿಯಸ್ ಸೀಸರ್. ಹಲ್ಲೆಲೂಯಾ. ಆ ಜೂಲಿಯಸ್ ಸೀಸರ್ ನನ್ನು ಕೂಡ ಏನ್ ಮಾಡಿದ, ರೆಫರೆನ್ಸ್ ಪಾಯಿಂಟ್ ಆಗಿ ಆ ವ್ಯಕ್ತಿಯನ್ನು ಕೂಡ ತೆಗೆದುಕೊಂಡ. ಮೂರನೇದಾಗಿ ಇನ್ನೂ ಯಾರಿದ್ದಾರೆ ಲೋಕವನ್ನ ಪ್ರಭಾವಿತ ಮಾಡಿದಂತ ವ್ಯಕ್ತಿಗಳು, ಪ್ರಪಂಚವನ್ನ ಪ್ರಭಾವಿತ ಮಾಡಿದಂತ ವ್ಯಕ್ತಿಗಳು ಎಂಬುದಾಗಿ ನೋಡಿದಾಗ ಆತನ 3ನೇ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡ ಪ್ರಿಯರೇ. ಆತನ ಯಾರಾಗಿದ್ದರು, ನಜರೇತಿನ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಜರೇತಿನ ಯೇಸು ಕ್ರಿಸ್ತನ ನಾಮವನ್ನ ಆತನು ತೆಗೆದುಕೊಂಡ ಪ್ರಿಯರೇ. ತೆಗೆದುಕೊಂಡ ಮೇಲೆ ಆ 3ರಲ್ಲಿ ಯಾರು ಲೋಕವನ್ನ ಅತಿಯಾಗಿ ಪ್ರಭಾವಿತ ಮಾಡಿದವರು ಎಂಬುದಾಗಿ ನೋಡಿದಾಗ ಆತನು ತೆಗೆದುಕೊಳ್ತಾ ಇದ್ದಾನೆ. ಅಲೆಕ್ಸಾಂಡರ್ ದ ಗ್ರೇಟ್ ಅನೇಕರನ್ನ ಸಾಯಿಸಿ, ಅನೇಕರ ದೇಶಗಳನ್ನ ಕೊಳ್ಳೆ ಹೊಡೆದು ದರೋಡೆ ಮಾಡಿ ಆತನ ಸಾಮ್ರಾಜ್ಯ ಕಟ್ಟಿದನೇ ಹೊರತಾಗಿ ಆತನ ಪ್ರಾಣಾರ್ಪಣೆಯನ್ನ ಯಾರಿಗಾಗಿಯೂ ಕೂಡ ಮಾಡಲಿಲ್ಲ ಅಂತೇಳಿ ಆತನನ್ನ ಮೈನಸ್ ಮಾಡಿದ, ಡಿಲೀಟ್ ಮಾಡಿ. ಹಲ್ಲೆಲೂಯಾ. ಎರಡನೇದಾಗಿ ಜೂಲಿಯಸ್ ಸೀಸರ್, ಅವನು ಕೂಡ ಒಬ್ಬ ಚಕ್ರವರ್ತಿ. ಅವನು ಎಷ್ಟೋ ಜನರನ್ನ ಸಂಹಾರ ಮಾಡಿದಾನೆ, ಎಷ್ಟೋ ಜನರನ್ನ ನಾಶ ಮಾಡಿದಾನೆ. ಅವನು ಲೋಕವನ್ನ ಸರಿಯಾದ ರೀತಿಯಲ್ಲಿ ಪ್ರಭಾವಿತ ಮಾಡಿಲ್ಲ ಅಂತೇಳಿ ಆತನ ಹೆಸರನ್ನು ಕೂಡ ತೆಗೆದುಹಾಕಿದ ಪ್ರೇರ. 3ನೇ ವ್ಯಕ್ತಿ ಹೆಸರನ್ನು ನೋಡ್ತಾ ಇದ್ದಾನೆ, ಆಲೋಚನೆ ಮಾಡ್ತಾ ಇದ್ದಾನೆ, ಚರಿತ್ರೆಗಳನ್ನ ತಿರುಗಿ ಆಗ್ತಾ ಇದ್ದಾನೆ. ಆ ಸಮಯದಲ್ಲಿ ಎಲ್ಲರೂ ಯಾರನ್ನಾದರೂ ಸಾಯಿಸಿ, ದೇವರುಗಳು ಅನ್ನಿಸಿಕೊಂಡಂತವರು ಮತ್ತು ರಾಜರು ಅನ್ನಿಸಿಕೊಂಡಂತವರು, ಚಕ್ರವರ್ತಿಗಳು ಅನ್ನಿಸಿಕೊಂಡಂತವರು ಯಾರನ್ನು ನಾಶ ಮಾಡಿ ಅವರು ಏನಾಗಿದ್ದಾರೆ, ಕಿರೀಟವನ್ನ ಧಾರಣೆ ಮಾಡಿದ್ದಾರೆ. ಆದರೆ ಒಬ್ಬ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೇನೆ, ಆ ವ್ಯಕ್ತಿ ಎಲ್ಲಾ ಜನರಿಗಾಗಿ ನಾನು ಪ್ರಾಣವನ್ನ ಕೊಟ್ಟಿದ್ದೇನೆ, ಪುನಃ ನನ್ನ ಪ್ರಾಣವನ್ನ ಪುನಃ ನಾನು ಹಿಂದಕ್ಕೆ ತೆಗೆದುಕೊಳ್ತೇನೆ ಅಂತೇಳಿ ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂತ ಈ ವ್ಯಕ್ತಿಯೇ ಸೂಕ್ತ ಅಂತೇಳಿ ಯೇಸು ಕ್ರಿಸ್ತನನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ ಪ್ರಿಯರೇ, ಕ್ಯಾಲೆಂಡರ್ ಅನ್ನ ತಯಾರು ಮಾಡ್ತಾನೆ, ಗ್ರೆಗೋರಿಯನ್ ಕ್ಯಾಲೆಂಡರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಯಾವ ರೀತಿಯಾಗಿ, ಆತ ಗಣಿತ ಶಾಸ್ತ್ರಜ್ಞ. ಹಲ್ಲೆಲೂಯಾ. ಡೆಲಿಷಿಯಸ್ ಎಕ್ಸಿಸಿಯಸ್ ಎನ್ನುವಂತ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಈಸ್ ಅ ಮ್ಯಾಥಮೆಟಿಸಿಯನ್. ಹಲ್ಲೆಲೂಯಾ. ಗಣಿತ ಶಾಸ್ತ್ರಜ್ಞ ಅಂದ್ರೆ, ಸೈಂಟಿಸ್ಟ್ ಅಂದ್ರೆ, ಮ್ಯಾಥಮೆಟಿಸಿಯನ್ ಅಂದ್ರೆ ಸುಮ್ಮನೆ ಅಲ್ಲ ರೀ.
ಎಲ್ಲವುಗಳನ್ನ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಚರಿತ್ರದ ಆಧಾರದ ಮೇಲೆ ಅವರು ಸರಿಯಾದ ಕ್ರಮಬದ್ಧವಾಗಿ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಈತನಿಗೆ ಅನೇಕ ಆಲೋಚನೆಗಳು ಬಂದು, ಆದ್ರೆ ಕೊನೆಯದಾಗಿ ಎಲ್ಲ ಲೆಕ್ಕಗಳನ್ನ ಕಟ್ಟಿದಾಗ ಆತನಿಗೆ ಕರೆಕ್ಟ್ ಆಗಿ ರೆಫರೆನ್ಸ್ ಪಾಯಿಂಟ್ ಸಿಗ್ತಾ ಇದೆ. ಡಿಸೆಂಬರ್ 25 ಕ್ರಿಸ್ತನ ಜನನ ದಿನವಾದ್ರೆ ಜನವರಿ 1 ಏನಾಗಿದೆ, ಕ್ರಿಸ್ತನಿಗೆ ಹೆಸರು ಇಟ್ಟಿರ್ತಕ್ಕಂಥ ಒಂದು ದಿನವಾಗಿದೆ. ಏಪ್ರಿಲ್ 29ನೆಯ ದಿನದಂದು ಯೇಸು ಕ್ರಿಸ್ತನು ಮರಣವನ್ನ ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದು ನಿನ್ನುವಂತ ಲೆಕ್ಕಗಳನ್ನು ಆತನು ಏನ್ ಮಾಡಿದ, ಕಟ್ಟಿದನು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನಗಳಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತೇಳಿ ಎಲ್ಲರಿಗೂ ಗೊತ್ತು. ಹಲ್ಲೆಲೂಯಾ. ಆ ಕ್ಯಾಲೆಂಡರ್ ನ ಪ್ರತಿಪಾದನೆ ಮಾಡಿದಂತವರಿಗೆ ಹಿಂದೆ ಇರ್ತಕ್ಕಂಥ ಒಂದು ರೆಫರೆನ್ಸ್ ಪಾಯಿಂಟ್, ಹಿಂದೆ ಇರ್ತಕ್ಕಂಥ ಚರಿತ್ರೆ ಏನಾಗಿದೆ, ಯೇಸು ಕ್ರಿಸ್ತನ ನಾಮ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು 40 ದಿನಗಳ ಕಾಲ ಈ ಲೋಕದಲ್ಲಿ ಇನ್ನೂ ಯಾವ ರೀತಿಯಾಗಿ ಜೀವಿಸಬೇಕಂತ ಹೇಳಿ ತೋರಿಸಿ ಆತನು ಪುನಃ ಏನ್ ಮಾಡಿದ, ಪರಲೋಕಕ್ಕೆ ಆರೋಹಣನಾಗಿ ಹೋದ. ಆತನು ಹೇಳ್ತಾ ಇದ್ದಾನೆ, ಎಲ್ಲ ಜನರನ್ನ ಶಿಷ್ಯರನ್ನಾಗಿ ಮಾಡಿ, ಯಾರು ನನ್ನ ನಂಬುತ್ತಾರೋ ನಾನು ಪುನಃ ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಪರಲೋಕದಲ್ಲಿ ದೇವರಿದ್ದಾನೆ, ಆ ಪರಲೋಕದಲ್ಲಿ ದೇವದೂತರುಗಳಿದ್ದಾರೆ, ಆ ಪರಲೋಕದ ಒಂದು ಸಿಂಹಾಸನ ಸುತ್ತಲೂ 24 ಜನ ಹಿರಿಯರಿದ್ದಾರೆ. ಆ ಪರಲೋಕದಲ್ಲಿ ದೇವರು ನಿತ್ಯವಾಗಿ ಪರಿಶುದ್ಧನು 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 ಎಂಬುದಾಗಿ ಆರಾಧನೆ ಮಾಡುವಂತ ಸ್ಥಿತಿ ಇದೆ. ಪ್ರಿಯರೇ, ಹಲ್ಲೆಲೂಯಾ. ಆ ಒಂದು ಪರಲೋಕದ ಹತ್ತಿರ ಇರ್ತಕ್ಕಂಥ ಪರದೇಶಿಯಲ್ಲಿ ನಮ್ಮ ಪೂರ್ವಿಕರೆಲ್ಲರೂ, ಈ ದೇವರನ್ನ ನಂಬಿದ ಪೂರ್ವಿಕರೆಲ್ಲ, ಅಬ್ರಹಾಂ, ಇಸಾಕ್ ಮೊದಲುಗೊಂಡು ಇಲ್ಲಿಯವರೆಗೆ ಯಾರ್ಯಾರು ಪೂರ್ವಿಕರಿದ್ದಾರೋ ಅವೆಲ್ಲ ಪೂರ್ವಿಕರು, ಯೇಸು ಸ್ವಾಮಿ ಬರುವವರೆಗೆ ಆ ಎಲ್ಲ ಪೂರ್ವಿಕರು ಎಲ್ಲಿದ್ದಾರೆ, ನಂಬಿದಂತ ಭಕ್ತರು, ದೇವರಿಗೆ ವಿಧೇಯರಾದಂತ ಭಕ್ತರು ಎಲ್ಲಿದ್ದಾರೆ, ಪರದೇಶಿನಲ್ಲಿ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಯೇಸು ಸ್ವಾಮಿ ಏನ್ ಮಾಡಿದ, ಈ ಲೋಕಕ್ಕೆ ಹೊರಟು ಬಂದ. ಪ್ರಿಯರೇ, ಯಾಕೆ ಗೊತ್ತಾಯ್ತಾ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಯಾಕೆ ಹೇಳ್ತೀವ್ರಿ, ಯೇಸು ಕ್ರಿಸ್ತನಿಗೆ ಹೆಸರಿಟ್ಟಿರ್ತಕ್ಕಂಥ ಒಂದು ದಿವಸ. ಹಲ್ಲೆಲೂಯಾ. ಅದನ್ನ ನೀವು ತಿಳಿದುಕೊಳ್ಳಬೇಕು, ಇತರರಿಗೆ ನೀವು ಅದನ್ನ ತಿಳಿಸಬೇಕು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್. ನೇರವಾಗಿ ಈ ಸಮಯದಲ್ಲಿ ನಾವು ವಾಕ್ಯಕ್ಕೆ ಹೋಗೋಣ. ದೇವರು ಮಾತಾಡ್ತಾ ಇದ್ದಾರೆ ಈ ಸಮಯದಲ್ಲಿ, ನಾನು ನಿನಗೆ ಸೋಲನ್ನಲ್ಲ ನಿನಗೆ ಜಯವನ್ನೇ ಕೊಡ್ತಾ ಇದ್ದೇನೆ, ನಾನು ನಿನಗೆ ಮರಣವಲ್ಲ ಜೀವವನ್ನೇ ನಿನಗೆ ನಾನು ತುಂಬ್ತಾ ಇದ್ದೇನೆ, ನಾನು ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗಿದ್ದೇನೆ, ನಾನೇ ನಿನ್ನನ್ನ ಬಲಪಡಿಸುತ್ತೇನೆ, ನಾನೇ ನಿನಗೆ ಸಹಾಯ ಕೊಡುತ್ತೇನೆ, ನಾನೇ ನಿನ್ನ ಸಂಗಡ ಇದ್ದು ಎಲ್ಲ ಕಾರ್ಯಗಳನ್ನ ಜಯದ ಕಡೆಗೆ ನಾನು ನಡೆಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಜನರು ಏನ್ ಮಾಡ್ತಾ ಇದ್ದಾರೆ, ದೇವರಿಂದ ದೂರವಾದಂತ ಕಾರ್ಯಗಳಲ್ಲಿ, ದೇವರಿಗೆ ಇಷ್ಟವಾದ ಕಾರ್ಯಗಳಲ್ಲಿ ಮುಳುಗಿ ಹೋಗಿದ್ದಾರೆ. ಪ್ರಿಯ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಎಣ್ಣೆ ಎನ್ನುವಂಥದ್ದು ಎಷ್ಟು ಒಳ್ಳೆ ಪದಾರ್ಥ. ಹಲ್ಲೆಲೂಯಾ. ಅಡುಗೆ ಮಾಡಕ್ಕೂ ಬೇಕು, ಎಲ್ಲದಕ್ಕೂ ಬೇಕು. ಹಲ್ಲೆಲೂಯಾ. ಕೆಲವು ಜನ ಆಡು ಭಾಷೆಯಲ್ಲಿ ಪೆಟ್ರೋಲ್ ಅನ್ನಲ್ಲ, ಎಣ್ಣೆ ಹಾಕ್ಸ್ಕೊಂಡ್ಬರ್ತೀವಿ ನಾವು ಗಾಡಿಗೆ ಅಂತಾರೆ, ಡೀಸೆಲ್ ಅನ್ನಲ್ಲ, ಎಣ್ಣೆ ಹಾಕ್ಸ್ಕೊಂಡ್ಬರ್ತೀವಿ ಗಾಡಿಗೆ ಅಂತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಎಣ್ಣೆಗಳಲ್ಲಿ ಅತಿ ಕೆಟ್ಟ ಎಣ್ಣೆ ಯಾವ್ದ್ರಿ, ಅತಿ ಕೆಟ್ಟ ಎಣ್ಣೆ ಯಾವುದು? ಎಲ್ಲ ಎಣ್ಣೆಗಳು ಉಪಯೋಗ ಕೊಡ್ತಾವ. ಪೆಟ್ರೋಲ್ ಹಾಕ್ಸಿದ್ರೆ ಒಂದು ಎಷ್ಟೋ ಕಿಲೋಮೀಟರ್, 70 ಕಿಲೋಮೀಟರ್ ಎಷ್ಟು ದೂರ ಹೋಗುತ್ತೆ. ಹಲ್ಲೆಲೂಯಾ. ಇನ್ನೊಂದು ಯಾವುದು, ಅಡಿಗೆ ಮಾಡು ಎಣ್ಣೆ ಹಾಕಿದ್ರೆ ಒಳ್ಳೆ ರೀತಿ ಒಗ್ಗರಣೆ ಕೊಟ್ರೆ ಬಹಳ ಟೇಸ್ಟ್ ಆಗಿ ಇರುತ್ತೆ. ಹಲ್ಲೆಲೂಯಾ. ಇನ್ನೂ ಎಣ್ಣೆಗಳು ಇದಾವೆ, ಆ ಎಣ್ಣೆಗಳನ್ನ ಒಂದು ತಲೆಗೆ ನಾವು ಹಚ್ಕೊಳ್ತೀವಿ, ಮುಖಕ್ಕೆ ಸೌಂದರ್ಯವನ್ನು ನಾವು ಕೊಡುವಂತ ಎಣ್ಣೆಗಳು ಕೂಡ ಇದ್ದಾವೆ. ಬೇರೆ, ಹಲ್ಲೆಲೂಯಾ. ಆದ್ರೆ ಒಂದು ಎಣ್ಣೆ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ, ಆ ಎಣ್ಣೆ ಎಂತ ಎಣ್ಣೆ ಅಂತ ನೋಡ್ರಿ. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 29ನೇ ವಾಕ್ಯದಿಂದ ನೋಡೋಣ. ಅಯ್ಯಯ್ಯೋ ಅನ್ನುವವರು ಯಾರು, ಅಕಟ ಎಂದು ಕೂಗಿಕೊಳ್ಳುವವರು ಯಾರು, ಯಾರು ಜಗಳವಾಡುತ್ತಾರೆ, ಯಾರು ಗೋಳಾಡುತ್ತಾರೆ, ಯಾರು ಸುಮ್ಮನೆ ಗಾಯಪಡುತ್ತಾರೆ, ಕೆಂಪೇರಿದ ಕಣ್ಣುಳ್ಳವರು ಯಾರು, ಮಿಶ್ರ ಮದ್ಯ ಪಾನ ಆಸಕ್ತರಾಗಿ ದ್ರಾಕ್ಷಾರಸವನ್ನ ಕುಡಿಯುತ್ತಾ ಕಾಲಹರಣ ಮಾಡುವವರೇ, ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ, ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಆವಿನಂತೆ ಕಚ್ಚುತ್ತದೆ, ಹೌದು ನಾಗದ ಹಾಗೆ ಕಡಿಯುತ್ತದೆ. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು, ಮನಸ್ಸು ವಿಪರೀತಗಳನ್ನ ಹೊರಪಡಿಸುವುದು. ನೀನು ನೋಡ್ರಿ ಅಲ್ಲಿ ಹೆಂಗ್ ಹೇಳ್ತಾ ಇದ್ದಾನೆ ಸೊಲೊಮೋನ್ ಮಹಾರಾಜನು, ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು, ನಿನ್ನ ಮನಸ್ಸು ವಿಪರೀತಗಳನ್ನ ಹೊರಪಡಿಸುವುದು. ನೀನು ಸಮುದ್ರದ ನಡುವೆಯಾಗಲಿ, ಹಡಗಿನ ಕಂಬದ
ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವೆ. ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ, ಬಡಿದರೂ ತಿಳಿಯಲಿಲ್ಲ. ಹಲ್ಲೆಲೂಯಾ. ಏನಿದು? ಯಾವಾಗ ಎಚ್ಚೆತ್ತೇನು ಪುನಃ ಅದನ್ನೇ ಹುಡುಕೇನು ಎಂದುಕೊಳ್ಳುವೆ. ಹಲ್ಲೆಲೂಯಾ. ಒಂದು ಎಣ್ಣೆ ಐತ್ರಿ ಲೋಕದಾಗ. ಆ ಎಣ್ಣೆ ದೇವರಿಗೆ ಇಷ್ಟವಾಗಿರುವಂಥದ್ದಲ್ಲ. ಆ ಎಣ್ಣೆ ಜನರಿಗೆ ಜಗಳವನ್ನ ಎಬ್ಬಿಸುವಂಥದ್ದು. ಆ ಎಣ್ಣೆ ಹೆಂಗಿರುತ್ತಂದ್ರೆ ಸಮುದ್ರದ ಆಳದಲ್ಲಿ ಕುಡಿದವ್ರಿಗೆ ಗೊತ್ತಿರುತ್ತೆ. ಅದ್ರ ಸಲಗೆ ರಾಜನಾಗಿರ್ತಕ್ಕಂಥ ಸೊಲೊಮೋನನ ಹೇಳ್ತಾ ಇದ್ದಾರೆ ಏನಂತೇಳಿ, ಕುಡಿದಾಗ ಅವ್ರಿಗೆ ಏನು ಮಾಡ್ತಾರೋ ಕುಡಿಲಾರ್ದಂಥವ್ರು ನೀವು ತಿಳಿದುಕೊಳ್ರಿ. ಅದ್ರ ಸಲುವಾಗಿ ಪರಿಶುದ್ಧಾತ್ಮ ದೇವರು ಪರಿಶುದ್ಧನ ಏನ್ ಮಾಡ್ತಾರೆ, ಅವರು ಜಗಳ ಮಾಡ್ಕೊಂತಾರೆ, ಗಾಯ ಮಾಡ್ಕೊಂತಾರೆ. ಯಾರು ಬಡದ್ರು ಅವ್ರಿಗೆ ಎಚ್ಚರಿಕೆ ಇರಲ್ಲ. ಮಾನ ಮರ್ಯಾದೆ ಹೋದ್ರು ಕೂಡ ಅವ್ರಿಗೆ ಎಚ್ಚರಿಕೆ ಇರಲ್ಲ. ಅವ್ರು ಏನು ಮಾತಾಡ್ತಾರೋ ಆ ಸಮಯದಲ್ಲಿ ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರ ಬಾಯಿಂದ ಏನ್ ಮಾಡ್ತಾರೆ, ರಹಸ್ಯಗಳನ್ನ ಹೇಳ್ಬಿಡ್ತಾರೆ. ಕುಡಿದಂತ ಸಮಯದಲ್ಲಿ ಅವ್ರಿಗೆ ಬೈತಾರೆ, ಇವ್ರಿಗೆ ಬೈತಾರೆ, ಯಾರ್ಯಾರಿಗೂ ಬೈತಾರೆ. ಪ್ರಿಯರೇ, ಎಲ್ಲ ಎಣ್ಣೆಗಳು ಯಾವುದೋ ಒಂದು ರೀತಿಯಲ್ಲಿ ಏನ್ ಮಾಡ್ತವೆ ಉಪಯೋಗ ಇದಾವೆ. ಆದ್ರೆ ಈ ಎಣ್ಣೆಯಿಂದ ಉಪಯೋಗ ಇಲ್ಲ. ದೇಹ ಹಾಳು, ಮನಸ್ಸು ಹಾಳು, ಕುಟುಂಬದಲ್ಲಿ ಗಲಿಬಿಲಿ, ಕುಟುಂಬದಲ್ಲಿ ಜಗಳ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಯಾವಾಗವಾಗ ಒಂದು ಮಾತನ್ನ ಹೇಳಿದೆ ನಾನು. ಏನಂತ ಹೇಳ್ರಿ, ಕುಡಿದವನ ಹತ್ರ ಏನಾದ್ರೂ ನಾವು ಕೇಳಕ್ ಹೋದ್ರೆ ಅವ್ರ ಜೊತೆ ಸಂಭಾಷಣೆಗೆ ನಿಂತ್ರೆ ಬಿಡಿಸ್ಕೊಂಡು ಬರೋದು ಬಹಳ ಕಷ್ಟ. ಅದು ಒಂದು ಕುಡಿದತ್ತಾಗ ಏನು ತೋರಿಸ್ತಾನೋ ಅದೇ ನಿಜ ಅಂತೇಳಿ ಆತ ಹೇಳ್ತಾನ. ಒಪ್ಪಿಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ಬಿಡಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಎಣ್ಣೆಯನ್ನ ನೀವು ಕುಡಿಬೇಡ್ರಿ. ಕುಟುಂಬದಲ್ಲಿ ಈ ಎಣ್ಣೆ ವಿಷಯವಾಗಿ ದೇವರಿಗೆ ಜಯ ಕೊಡು ಎಂಬುದಾಗಿ ಇವತ್ತಿನಿಂದ ನೀವು ಪ್ರಾರ್ಥನೆ ಮಾಡುವವರಾಗಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ನಿನ್ನ ಜೀವಿತದಲ್ಲಿ ಜಯ ಕೊಡಬೇಕಂತ ಹೇಳಿ ಅನ್ಕೊಂಡಿದ್ದಾನೆ. ಏನನ್ನ? ಜಯವನ್ನ. ಎಲ್ಲರಿಗೂ ಕೂಡ ಆಶೀರ್ವಾದ ಇಷ್ಟ, ಎಲ್ಲರಿಗೂ ಕೂಡ ಜಯ ಬೇಕು ಅಂತೇಳಿ ನಾವು ಬಂದಂತವರಾಗಿದ್ದೇವೆ. ಎಲ್ಲರಿಗೂ ಕೂಡ ಯಾವುದೋ ಒಂದು ಕಾರ್ಯಗಳ ಮೇಲೆ ನನಗೆ ಜಯ ಕೊಡು ಸ್ವಾಮಿ ಅಂತೇಳಿ ನಾವು ಕೇಳುವವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನಾವು ನೋಡೋಣ, ಈ ಸಮಯದಲ್ಲಿ ಕೆಲವು ಜನರಿಗೆ ಅನಾರೋಗ್ಯ ಎನ್ನುವಂಥದ್ದು ಏನ್ ಮಾಡುತ್ತೀರಿ, ಸೋಲನ್ನ ತಂದಿರುತ್ತೆ. ಏನು ಸೋಲನ್ನ ತಂದಿರುತ್ತೆ? ಅನಾರೋಗ್ಯ. ಫಸ್ಟ್ ಪಾಯಿಂಟ್ ಏನ್ರಿ? ಅನಾರೋಗ್ಯ. ಹಲ್ಲೆಲೂಯಾ. ದೇಹದಲ್ಲಿರ್ತಕ್ಕಂಥ ಅವಯವಗಳು ಸರಿಯಾದ ರೀತಿಯಲ್ಲಿ ಇರಲಾರ್ದಂತಹ ಪರಿಸ್ಥಿತಿ. ರೋಗಾಣು ಕಣಗಳು ದೇಹದಲ್ಲಿ ಉತ್ಪತ್ತಿಯಾದಾಗ ಮನುಷ್ಯನಿಗೆ ಅನಾರೋಗ್ಯ ಪ್ರಾಪ್ತಿಯಾಗುತ್ತೆ. ಕೆಲವೊಂದು ಅನಾರೋಗ್ಯಗಳನ್ನ ಮನುಷ್ಯನೇ ತಾನಾಗಿಯೇ ತಂದುಕೊಳ್ತಾನೆ. ಕೆಲವೊಂದು ಅನಾರೋಗ್ಯಗಳು ಪ್ರಕೃತಿಯ ನಿಮಿತ್ತವಾಗಿ ಬರುವಂತವುಗಳಾಗಿರ್ತವೆ. ದೇವರಲ್ಲಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಹೊರಟು ಬಂದಂತ ಸಂದರ್ಭದಲ್ಲಿ ಅನೇಕವಾದಂತ ರೋಗಗಳಿಂದ ಬಂಧಿತರಾದಂತ ಜನರು ಯೇಸುವಿನ ಬಳಿಗೆ ಬರ್ತಾ ಇದ್ರು. ಯಾಕೆ ಬರ್ತಾ ಇದ್ರು ಅಂದ್ರೆ ಸ್ವಸ್ಥತೆಯನ್ನ ಹೊಂದಿಕೊಳ್ಳುವುದಕ್ಕಾಗಿ. ಅವರೆಲ್ಲರೂ ಅನೇಕ ವಿಷಯದಲ್ಲಿ ಸೋತು ಹೋದಂತವರಾಗಿದ್ರು. ಅವರೆಲ್ಲರೂ ಅನೇಕ ಕಾರ್ಯಗಳಿಂದ ಬಲಹೀನರಾದಂತವರಾಗಿದ್ರು. ಅವರ ಜೀವಿತದಲ್ಲಿ ಅನಾರೋಗ್ಯ ಎನ್ನುವಂಥದ್ದು ಭಯಂಕರವಾದ ಒಂದು ಸ್ಥಿತಿಗೆ ಅವರನ್ನ ತಂದು ಹಾಕ್ತಾ ಇತ್ತು ಪ್ರೇರೆ. ಆ ಅನಾರೋಗ್ಯದ ನಿಮಿತ್ತವಾಗಿ ಕೆಲವರು ಮನೆಯನ್ನ, ಕೆಲವರು ತಮ್ಮಲ್ಲಿರುವಂತಹ ಆಸ್ತಿ ಪಾಸ್ತಿಯನ್ನೆಲ್ಲ ಕಳೆದುಕೊಂಡ್ರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅನಾರೋಗ್ಯ ಬಹಳ ಬಹಳ ಸೋಲನ್ನ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ತರುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನೀನು ಕೂಡ ಅನಾರೋಗ್ಯದಿಂದ ಈ ಮೃತ್ಯುಂಜಯ ಮಟ್ಟಕ್ಕೆ ಯೇಸುವಿನ ಪಾದಗಳಿಗೆ ಬಳಿಗೆ ನೀನು ಬಂದಿದ್ದೇನು? ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಲೋಕಕ್ಕೆ ಹೊರಟು ಬಂದ ಮೇಲೆ 30 ವರ್ಷಗಳ ಕಾಲ ಆತನು ಈ ಲೋಕದಲ್ಲಿ ತಂದೆ ತಾಯಿ ಎನಿಸಿಕೊಂಡಂತವರಿಗೆ ಆತನು ಅವರನ್ನ ಸನ್ಮಾನಿಸಿ ಅವರು ಹೇಳಿದ ಮಾರ್ಗದಲ್ಲಿ ನಡೆದು 31, 32, 33 ವರ್ಷಗಳ ಕಾಲ, 3.5 ವರ್ಷಗಳ ಕಾಲ ಆತನು ಏನ್ ಮಾಡ್ತಾನ್ರಿ, ಸೇವೆಯನ್ನ ಪ್ರಾರಂಭ ಮಾಡ್ತಾನೆ. ಆ 3.5 ವರ್ಷಗಳ ಕಾಲ ಸೇವೆಯನ್ನು ಪ್ರಾರಂಭ ಮಾಡಿದಾಗ ಆತನು ಹೇಳುವಂಥದ್ದು ಒಂದೇ, ಮನುಷ್ಯರಿಗೆ ಪರಲೋಕದ ಕುರಿತಾಗಿ. ಹಲ್ಲೆಲೂಯಾ. ಪರಲೋಕವನ್ನ ನೀವು ನೋಡುವವರಾಗಿರ್ರಿ, ಪರಲೋಕದ ಕುರಿತಾಗಿ ನೀವು ಯೋಚಿಸುವವರಾಗಿರ್ರಿ. ಪರಲೋಕದಲ್ಲಿ ನಿಮಗೊಬ್ಬ ತಂದೆ ಇದ್ದಾನೆ. ಹಲ್ಲೆಲೂಯಾ. ಪರಲೋಕದ ರಾಜ್ಯದ ಸುವಾರ್ತೆ ಏನಾಗಿದೆ? ಸಂತೋಷಕರವಾಗಿರುವಂತದ್ದಾಗಿದೆ ಅಂತೇಳಿ ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಆತನು ಹೇಳ್ತಾ ಹಳ್ಳಿ ಪಳ್ಳಿಗಳಿಗೆ ಆತನು ನಡೆದುಕೊಂಡು ಹೋಗಿ ಪ್ರಯಾಣ ಮಾಡಿ ಸುವಾರ್ತೆಯನ್ನ ಸಾರ್ತಾ ಇದ್ದ. ನೀವು ಮತ್ತಾನೆ ಬರೋ ಸುವಾರ್ತೆ 4ನೇ ಅಧ್ಯಾಯ 23, 24ನೇ ವಚನಗಳು ಕ್ವಿಕ್ ಆಗಿ ಓದಿಕೊಳ್ಳೋಣ. ಬೇಗ ಬೇಗ, ಯಾರು ಆ ಕಡೆ ಈ ಕಡೆ ಮನಸ್ಸನ್ನು ಹರಿಸಬಾರ್ದು. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಒಂದ್ಸಲ ಚಪ್ಪಾಳೆ ಬಿಡ್ರಿ. ನಿದ್ದೆ ಮಾಡ್ತಾ ಇದ್ದೀರಿ? ಕಣತರ ನಿದ್ದೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ವಾಕ್ಯ ಕರೆಕ್ಟ್ ಆಗಿ ಇರಬೇಕು. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು, ಹಲ್ಲೆಲೂಯಾ, ಎಲ್ಲಾ ತರದ ಬೇನೆಗಳನ್ನು, ಹಲ್ಲೆಲೂಯಾ, ವಾಸಿ ಮಾಡುತ್ತಾ
ಬಂದನು. ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಯೇಸುವಿನ ಬಳಿಗೆ ಕರೆತಂದಿರ್ತಕ್ಕಂಥ ಎಲ್ಲ ರೋಗಿಗಳನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು? ಸ್ವಸ್ಥ ಮಾಡಿದ್ರು. ಪ್ರಿಯರೇ, ಅವರ ಜೀವಿತದಲ್ಲಿ ಆ ಒಂದು ರೋಗ, ಆ ಒಂದು ಅನಾರೋಗ್ಯ, ಆ ಒಂದು ಬಾಧೆ ಅವರನ್ನ ಮರಣದ ಹಾಸಿಗೆ ಮೇಲೆ ನಿಲ್ಲಿಸಿದಂತ ಒಂದು ಪರಿಸ್ಥಿತಿಯಲ್ಲಿ ಇರಿಸಿತ್ತು. ರೋಗ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಒಬ್ಬರಿಗೆ ರೋಗ ಬಂದ್ರೆ ಎಲ್ಲರಿಗೂ ಕೂಡ ಅಸಮಾಧಾನ, ಮನೆಯಲ್ಲಿ ಒಬ್ಬರಿಗೆ ರೋಗ ಬಂದ್ರೆ ಎಲ್ಲರೂ ಕೂಡ ಬಳಲ್ತಾರೆ, ಮನೆಯಲ್ಲಿ ಒಬ್ಬರಿಗೆ ರೋಗ ಬಂದ್ರೆ ಆರ್ಥಿಕ ವಿಷಯದಲ್ಲಿ ಅವರು ಬಹಳ ರೀತಿಯಾಗಿ ಕುಂಠಿತಗೊಳ್ತಾರೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸುವಿನ ಬಳಿಗೆ, ಯೇಸುವಿನ ಪಾದದ ಬಳಿಗೆ ಯಾರ್ಯಾರನ್ನ ಕರೆದುಕೊಂಡು ಬಂದ್ರು ಯೇಸು ಸ್ವಾಮಿ ಅವರನ್ನ ಏನ್ ಮಾಡಿದ್ರಂತೆ? ಸ್ವಸ್ಥ ಮಾಡಿದರು. ಅವರ ಜೀವಿತದಲ್ಲಿ ಇರ್ತಕ್ಕಂತಹ ರೋಗಗಳನ್ನ, ಬೇನೆಗಳನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು? ತೊಲಗಿಸಿ ಹಾಕಿದ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಅನಾರೋಗ್ಯದ ಕಣಗಳು, ಅನಾರೋಗ್ಯದ ಆತ್ಮಗಳು ಕೆಲವೊಂದು ಸಾರಿ ದೆವ್ವದಿಂದ ಬಂದಿರ್ತವೆ. ಕೆಲವೊಂದು ಸಾರಿ ದೆವ್ವವು, ದುರಾತ್ಮ ಶಕ್ತಿಗಳು ಆವರಿಸಿದಾಗ ಮನುಷ್ಯರು, ಜನರು ಏನಾಗಿರ್ತಾರೆ? ಅನಾರೋಗ್ಯಕ್ಕೆ ತುತ್ತಾಗ್ತಿರ್ತಾರೆ. ಕೆಲವೊಂದು ಸಾರಿ ಅನಾರೋಗ್ಯ ಬರುವುದಕ್ಕೆ ಕಾರಣ ಇಂದಿನ ದಿನಗಳಲ್ಲಿ ಆ ಒಂದು ಶಾಪಗ್ರಸ್ತ ಒಂದು ಕಾರ್ಯಗಳು ನಿಮ್ಮ ಪೂರ್ವಿಕರು ಮಾಡಿದಾಗ 3-4 ತಲೆಗಳವರೆಗೆ ದೇವರು ಏನ್ ಮಾಡ್ತಾನೆ? ಉಡಿಯನ್ನ ತುಂಬ್ತೀನಿ ಎಂಬುದಾಗಿ, ಶಾಪದ ಉಡಿಯದು. ದೇವರನ್ನ ಬಿಟ್ಟು ದೇವರೆಲ್ಲದವರಿಗೆ ಪೂಜೆ ಮಾಡಿದಂತ ಒಂದು ಸಮಯದಲ್ಲಿ ಶಾಪಗಳನ್ನ ಮಾಡಿದಂತ ಆ ಶಾಪದ ಪ್ರತಿಫಲವಾಗಿ ರೋಗಗಳನ್ನ ಕೆಲವರು ಅನುಭವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದ್ರೆ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿಯವರ ಬಳಿಗೆ, ಆತನ ಬಳಿಗೆ ಯಾರ್ಯಾರನ್ನ ಕರೆದುಕೊಂಡು ಬಂದ್ರು, ಆತನ ಬಳಿಗೆ ಯಾರ್ಯಾರನ್ನ ಯೇಸು ನನಗೆ ಸ್ವಸ್ಥ ಮಾಡ್ತಾನೆ, ನನಗೆ ಬಿಡುಗಡೆ ಕೊಡ್ತಾನೆ ಅಂತೇಳಿ ನಂಬಿಕೆಯಿಂದ ಆತನ ಬಳಿಗೆ ಕರೆದುಕೊಂಡು ಬಂದ್ರು, ಅವರೆಲ್ಲರನ್ನ ಯೇಸು ಏನ್ ಮಾಡಿದ್ರಂತೆ? ಸ್ವಸ್ಥ ಮಾಡಿದ್ರು. ಹಲ್ಲೆಲೂಯಾ, ಯೇಸು ಸ್ವಾಮಿ ಅವರನ್ನ ಏನ್ ಮಾಡಿದ್ರು? ಸ್ವಸ್ಥ ಮಾಡಿದ್ರು. ಯೇಸು ಸ್ವಾಮಿ ಅವ್ರಿಗೆ ಏನ್ ಮಾಡಿದ್ರು? ಸೋಲಿನ ಜೀವಿತದಿಂದ ಜಯದ ಜೀವಿತ ಕಡೆಗೆ ನಡೆಸಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಯೇಸು, ವಾಕ್ಯ ಹೇಳ್ತಾ ಇದೆ, ಆತನೇ ನಮ್ಮ ರೋಗಗಳನ್ನ, ನಮ್ಮ ಬೇನೆಗಳನ್ನ ಹೊತ್ತುಕೊಂಡನು. ಆತನು ಹೊಂದಿದ ಗಾಯಗಳಿಂದ ನಮಗೆ ಸ್ವಸ್ಥತೆ ಉಂಟಾಯಿತು. ಇವತ್ತಿನ ದಿನ ನಿನ್ನ ಮೆಡಿಕಲ್ ರಿಪೋರ್ಟ್ಗಳು ನಿನಗೆ ಹೇಳ್ತಾ ಇರ್ಬೋದು, ಅಯ್ಯೋ ಇನ್ನು ಸ್ವಲ್ಪ ದಿನಗಳ ಮಾತ್ರ ಕಾಲ ಈ ಮಗು ಉಳಿತಾನೆ, ಇನ್ನು ಸ್ವಲ್ಪ ದಿನಗಳ ಕಾಲ ಮಾತ್ರ ನೀವು ಉಳಿತೀರಿ, ಆದ್ರೆ ಇನ್ನು ಮೇಲೆ ನೀವೇನಾಗ್ತೀರಿ? ಸತ್ತು ಹೋಗ್ತೀರಿ ಅಂತ ಹೇಳಿ ರಿಪೋರ್ಟ್ಗಳು ಏನಾಗಿರ್ಬೋದು ರೀ? ಹೇಳ್ತಿರ್ಬೋದು ಪ್ರಿಯರೇ. ಆದ್ರೆ ಪರಲೋಕದ ರಿಪೋರ್ಟ್ ಒಂದಿದೆ. ಆ ರಿಪೋರ್ಟ್ ಏನ್ ಹೇಳುತ್ತೆ ಗೊತ್ತಾ? ಯೇಸುವಿನ ಗಾಯದಿಂದ ನಾನು ಸ್ವಸ್ಥತೆಯನ್ನ ಅನುಭವಿಸಿದ್ದೇನೆ. ಹಲ್ಲೆಲೂಯಾ, ಯೇಸುವಿನ ಗಾಯ ಪ್ರತಿ ಸ್ವಸ್ಥತೆಯನ್ನ ನಿವಾರಣೆ ಮಾಡುವಂತದ್ದಾಗಿದೆ. ಪ್ರತಿ ರೋಗವನ್ನು ನಿವಾರಣೆ ಮಾಡಿ ನಿನ್ನ ಜೀವಿತದಲ್ಲಿ ಸ್ವಸ್ಥತೆಯನ್ನು ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ, ನೀನು ನಂಬುವುದೇ ಆದರೆ, ನೀನು ವಿಶ್ವಾಸ ಇಡುವುದಾದರೆ, ನನ್ನ ದೇವರು, ನನ್ನ ತಂದೆಯು ಆತ ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. ಅದಕ್ಕಾಗಿ 2020ನೇ ವರ್ಷವನ್ನು ನಿನಗಾಗಿ ಏನ್ ಮಾಡಿದಾನ? ಆತ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಜಯ. ನಿನ್ನ ಜೀವಿತದಲ್ಲಿ ಅನಾರೋಗ್ಯಗಳ ಮೇಲೆ ದೇವರು ನಿನಗೆ ಜಯವನ್ನ ಕೊಡಲಿಕ್ಕಿದ್ದಾನೆ. ಯೇಸುವಿನ ಬಳಿಗೆ ಅನೇಕ ತರದ ರೋಗಗಳನ್ನ ಉಳ್ಳಂತ ವ್ಯಕ್ತಿಗಳನ್ನ ಕರೆದುಕೊಂಡು ಬಂದಾಗ ಆತನು ಏನ್ ಮಾಡ್ಲಿಲ್ಲ? ನನ್ನಿಂದ ಆಗೋದಿಲ್ಲ ಅಂತೇಳಿ ಕಳಿಸ್ಲಿಲ್ಲ. ಯಾಕೆ ಗೊತ್ತಾ? ಅವರನ್ನ ಉಂಟು ಮಾಡಿದ ದೇವರು ಆತನೇ ಆಗಿದ್ದಾನೆ. ಅವರ ಜೀವಿತದಲ್ಲಿ ಕಲ್ಮಶವನ್ನ ದೂರ ಮಾಡುವ ದೇವರು ಆತನೇ ಆಗಿದ್ದಾನೆ. ಆತನಿಗೆ ಎಲ್ಲ ಕೂಡ ಗೊತ್ತು ಪ್ರಿಯರೇ. ಹಲ್ಲೆಲೂಯಾ, ಒಂದು ಟಿವಿಯನ್ನ ರಿಪೇರಿ ಮಾಡುವನು ಆ ಟಿವಿಯನ್ನ ಕುರಿತಾಗಿ ಮೊದಲು ಏನ್ ಮಾಡ್ತಾನೆ? ಚೆನ್ನಾಗಿ ಅವಲೋಕನೆ ಮಾಡಿರ್ತಾನೆ, ಅಭ್ಯಾಸ ಮಾಡಿರ್ತಾನೆ, ಟ್ರೈನಿಂಗ್ ಅನ್ನ ತೆಗೆದುಕೊಂಡಿರ್ತಾನೆ. ರೇಡಿಯೋ ರಿಪೇರಿ ಮಾಡುವನು ಅದರ ಬಗ್ಗೆ ಟ್ರೈನಿಂಗ್ ತೆಗೆದುಕೊಂಡಿರ್ತಾನೆ. ಇನ್ನು ಬೇರೆ ಬೇರೆ ಕಾರ್ಯಗಳ ಬಗ್ಗೆ ರಿಪೇರಿ ಮಾಡುವಂತರು ಅದರ ಬಗ್ಗೆ ಟ್ರೈನ್ ಅಪ್ ಆಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಬ್ಬ ವ್ಯಕ್ತಿಯ ಕುರಿತಾಗಿ ನಾನು ಹೇಳಿದ್ದೆ ಪ್ರಿಯರೇ. ಹಲ್ಲೆಲೂಯಾ, ಅಂದ್ರೆ ನಮ್ಮನ್ನು ಉಂಟು ಮಾಡಿದವರು ಯಾರು? ದೇವರು. ಆತನು ನಿನ್ನ ಅನಾರೋಗ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಕಲ್ಮಶವನ್ನು ದೂರ ಮಾಡಿ ನಿನಗೆ ಏನ್ ಮಾಡ್ತಾನೆ? ಆರೋಗ್ಯವನ್ನು ಕೊಡ್ತಾನೆ ಪ್ರಿಯರೇ. ಒಂದ್ಸಾರಿ ಏನಾಗುತ್ತಂದ್ರೆ, ಯೇಸು ಸ್ವಾಮಿ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ಸ್ತ್ರೀ ಆತನ ವಿಷಯವಾಗಿ ಕೇಳಿ, ಆಕೆ ತನ್ನಲ್ಲಿರುವಂತ ಎಲ್ಲ ಹಣವನ್ನ ಕಳೆದುಕೊಂಡು ಆಸ್ತಿ ಎಲ್ಲ ಕೂಡ ಉಳಿದಾಗಲೂ ಕೂಡ ಯೇಸುವಿನ ಬಳಿಗೆ ಆಕೆ ಬಂದಳು. ಲೂಕನು ಹೇಳ್ತಾ ಇದ್ದಾನೆ, ಆಕೆಯು ಎಲ್ಲವನ್ನ ಮಾರಿದರೂ ಕೂಡ ಆಕೆಯ ರೋಗ ಹೆಚ್ಚುತ್ತಾ ಬಂತೆ ಹೊರತಾಗಿ ಆಕೆ ಸ್ವಸ್ಥತೆಯನ್ನ ಹೊಂದಲಿಲ್ಲ. ಆಕೆ ಬರ್ತಾ ಇದ್ದಾಳೆ. ಎಲ್ಲಿಗೆ ಬರ್ತಾ ಇದ್ದಾಳೆ? ಯೇಸುವಿನ ಬಳಿಗೆ ಬರ್ತಾ ಇದ್ದಾಳೆ. ಯೇಸು
ಅನೇಕರನ್ನ ಸ್ವಸ್ಥ ಮಾಡಿದ್ದಾನೆ, ನನ್ನನ್ನು ಕೂಡ ಸ್ವಸ್ಥ ಮಾಡ್ತಾನೆ. ಯೇಸುವಿನ ಕೊನೆಯ ಅಂಗಿಯ ಅಂಚನ್ನ ಮುಟ್ಟಿದರೆ ಸಾಕು, ನಾನು ಸ್ವಸ್ಥತೆಯನ್ನ ಅನುಭವಿಸ್ತೇನೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳ್ತಾನೆ ರೀ. ಬೈಬಲ್ ಪಂಡಿತರು ಹೇಳ್ತಾರೆ, ಶೀಸ್ ಕೇಮ್ ಫ್ರಮ್ 30 ಮೈಲ್ಸ್, ಅಂದ್ರೆ 30 ಮೈಲುಗಳು ದೂರದಿಂದ ಆಕೆ ನಡೆಯುತ್ತಾ ಬಂದ್ಲಂತೆ. ಎಷ್ಟು ಮೈಲ್ ರೀ? 30 ಮೈಲುಗಳು. ಆಕೆ ರಕ್ತ ಹರಿತಾ ಇದೆ, ಅನಾರೋಗ್ಯದಲ್ಲಿದ್ದಾಳೆ, ಯಾರು ಕೂಡ ಮುಟ್ಟಿಸಿಕೊಳ್ಳಲಾರದಂತ ಪರಿಸ್ಥಿತಿಯಲ್ಲಿದ್ದಾಳೆ, ರಕ್ತ ಕುಸುಮ ರೋಗಕ್ಕೆ ಹಾಕಿ ಒಳಗಾಗಿದ್ದಾಳೆ. ಆಕೆ ಯೇಸುವಿನ ಬಳಿಗೆ ಹೋದರೆ ನನಗೆ ಜಯ ಸಿಗುತ್ತೆ, ಹಲ್ಲೆಲೂಯಾ, ಯೇಸುವಿನ ಹತ್ರಕ್ಕೆ ಹೋದರೆ ನನಗೆ ಸ್ವಸ್ಥತೆ ಆಗುತ್ತೆ ಅಂತ ಹೇಳಿ ತನ್ನಲ್ಲಿ ತಾನು ಅಂದುಕೊಂಡು ಹೋಗಿ ಗುಂಪಿನ ನಡುವೆ ಯೇಸು ಸ್ವಾಮಿ ಹೋಗ್ತಾ ಇರಬೇಕಾದ್ರೆ ಕೊನೆಯ ಅಂಚನ್ನ, ಹಲ್ಲೆಲೂಯಾ, ಕೊನೆಯ ಅಂಚನ್ನ ಹಿಂಗೇನ್ ಮಾಡ್ತಾಳೆ, ಮುಟ್ತಾಳೆ. ಹಲ್ಲೆಲೂಯಾ, ಕೊನೆಯ ಅಂಚನ್ನ ಮುಟ್ಟಿದ ತಕ್ಷಣ ಸಡನ್ ಆಗಿ ಯೇಸುವಿನಿಂದ ಶಕ್ತಿ ಹೊರಟು ಬಂದು ಆಕೆಯ ರೋಗವೆಲ್ಲ ಸಂಪೂರ್ಣವಾಗಿ ಏನಾಯ್ತು, ಆರೋಗ್ಯವಾಗಿ ಬದಲಾವಣೆಯಾಯಿತು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಯೇಸುವಿನ ಬಳಿಗೆ ಬರುವುದೇ ನೀನಾದ್ರೆ ನಿನ್ನ ಜೀವಿತದಲ್ಲಿ ಆತನ ಸ್ವಸ್ಥತೆ ಕೊಡ್ತಾನೆ. 12 ವರ್ಷ ಆಕೆ ಎಷ್ಟು ಕಷ್ಟಪಟ್ಟಿರ್ಬೋದು, ಹಲ್ಲೆಲೂಯಾ, 12 ವರ್ಷ ಆಕೆ ಎಷ್ಟು ವಿಧದಲ್ಲಿ ಬಾಧೆಯನ್ನ ಅನುಭವಿಸಿರ್ಬೋದು, ಆದ್ರೆ ಆಕೆ ಯೇಸುವಿನಲ್ಲಿಯೇ ಮುಕ್ತಿಯನ್ನ ಕಂಡುಕೊಂಡು, ಹಲ್ಲೆಲೂಯಾ. ಒಂದ್ಸಾರಿ ಯೇಸು ಸ್ವಾಮಿ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ, ಉಪದೇಶವನ್ನು ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ 18 ವರ್ಷ ನಡು ಬಗ್ಗಿದ ಸ್ಥಿತಿಯಲ್ಲಿ ಒಬ್ಬ ಸ್ತ್ರೀ ಬಂದಿದ್ಲು. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಾಕ್ಯದಿಂದ ನಾವು ನೋಡ್ತಾ ಇರ್ಬೇಕಾದ್ರೆ, ಹಲ್ಲೆಲೂಯಾ, ಪ್ರೈಸ್ ಗಾಡ್, ವಾಕ್ಯ ಹೇಳ್ತಾ ಇದೆ 13ನೇ ಅಧ್ಯಾಯ 10ರಿಂದ 13 ವಾಕ್ಯಗಳನ್ನು ನಾವು ನೋಡುವಾಗ ಆ ತಾಯಿ ಆಲಯಕ್ಕೆ ಬಂದಿದ್ದಾಳೆ. 18 ವರ್ಷಗಳಿಂದ ಬರ್ತಾನೇ ಇದ್ದಾಳೆ. 18 ವರ್ಷಗಳು ಆಕೆ ಹೆಂಗ್ ಬರ್ತಾ ಇದ್ದಾಳೆ ಗೊತ್ತಾ? ಹೆಂಗ್ ಬರ್ತಾ ಇದ್ದಾಳೆ? ಹಿಂಗೇ ಬರ್ತಾ ಇದ್ದಾಳ್ರಿ. ಹಲ್ಲೆಲೂಯಾ, ಹೆಂಗ್ ಬರ್ತಾ ಇದ್ದಾಳೆ? ಹೆಂಗ್ ಬರ್ತಾ ಇದ್ದಾಳ್ರಿ? ಬುಗ್ಗಿಕೊಂಡು. ಆಕೆ ನಡು ಏನಾಗಿದೆ, ಹೋಗ್ಬಿಟ್ಟಿದೆ. ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇಂದ ಆಕೆ ಬಳಲ್ತಾ ಇರ್ಬೋದು, ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬುಗ್ಗಿಕೊಂಡು ಆಲಯಕ್ಕೆ ಆಕೆ ಬರುವುದನ್ನ ಬಿಡ್ಲಿಲ್ಲ. ಹಲ್ಲೆಲೂಯಾ. ಕೆಲವು ಜನರು ಆಲಯಕ್ಕೆ ಬರ್ರಿ, ದೇವರು ನಿಮಗೆ ಮೇಲ್ ಮಾಡ್ತಾನೆ, ಆಲಯಕ್ಕೆ ಬಂದ್ರೆ ಪರಲೋಕದಲ್ಲಿ ನಿಮಗೆ ಆಶೀರ್ವಾದ ಸಿಗುತ್ತೆ. ಮೊದಲಿಂಗನನ್ನ ಎದುರುಗೊಳ್ಳುವಾಗ ಅಂದ್ರೆ ಆಲಯಕ್ಕೆ ಬರುವುದಕ್ಕೆ ಏನ್ ಮಾಡ್ತಾರೆ, ಇಷ್ಟಪಡಲ್ಲ. ಆ ಕೆಲಸಗಳು ಈ ಕೆಲಸಗಳು 6 ದಿವಸಗಳು ಇಲ್ವಾ ನಿಮಗೆ? ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆಲಯಕ್ಕೆ ಬರುವಾಗ ಆಶೀರ್ವಾದ ಹೊಂದಿಕೊಳ್ಳುವಂತ ಅಯ್ಯರಲ್ಲ, ಯಾರು ಹೊಂದಿಕೊಳ್ತಾರೆ? ನೀನೇ ಆಶೀರ್ವಾದದ ನಿಧಿ ಆಗ್ತೀಯ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ 18 ವರ್ಷಗಳು ನಡು ಬಗ್ಗಿದ ಸ್ಥಿತಿಯಲ್ಲಿ ಆಲಯಕ್ಕೆ ಬರಲಾರದೆ ಆಕೆ ಇರಲಿಲ್ಲ. ಆದ್ರೂ ಆಲಯಕ್ಕೆ ಬಂದು ಆಕೆ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾ ಇದ್ದಾಳೆ. ಒಂದಲ್ಲ ಒಂದು ದಿನ ದೇವರು ನನಗೆ ಸ್ವಸ್ಥತೆಯನ್ನು ಕೊಡ್ತಾನೆ, ನನಗೆ ಬಿಡುಗಡೆಯನ್ನು ಕೊಡ್ತಾನೆ, ನನ್ನ ಅನಾರೋಗ್ಯವನ್ನು ನೀಗಿಸ್ತಾನೆ ಅಂತೇಳಿ ಬಂದಿರ್ತಕ್ಕಂಥ ಆ ತಾಯಿಯನ್ನು ಯೇಸು ಸ್ವಾಮಿ ಕರೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಅಮ್ಮ ಇಲ್ಲಿ ಮುಂದುಗಡೆ ಬಾ ಅಂತೇಳಿ ಕರೆದು ಆಕೆಯ ಆ ಒಂದು ನಡುವಿನ ಮೇಲೆ ಕೈ ಇಟ್ಟು ಆಕೆಗೆ ವಾಕ್ಯ ಬಿಡುಗಡೆ ಮಾಡಿದಂತ ಸಮಯದಲ್ಲಿಯೇ ಹಿಂಗಿರುವಂತ ಆಕೆ ಎಲ್ಲರೂ ನೋಡುತ್ತಿರುವಾಗಲೇ ಆಕೆ ನೇರವಾಗಿ ನಿಂತುಕೊಂಡು, ಹಲ್ಲೆಲೂಯಾ, 18 ವರ್ಷಗಳು ಆಕೆ ಅನಾರೋಗ್ಯವನ್ನ ದೇವರ ಬಳಿಗೆ ಬಂದಾಗ ಆಕೆ ಅನಾರೋಗ್ಯ ಏನಾಯ್ತು, ಆರೋಗ್ಯವಾಗಿ ಮಾರ್ಪಡ್ತು ಪ್ರಿಯರೇ. ಆಕೆ ದೇವರನ್ನ ಸ್ತುತಿ ಮಾಡಿ ಕೊಂಡಾಡಿ ಆರಾಧಿಸಿದಳು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಒಂದ್ಸಾರಿ ಯೇಸು ಸ್ವಾಮಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಮಂಟಪ ಇದೆ ಪ್ರಿಯರೇ. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೀವಿ ಯೋಹಾನ ಬರೆದ ಸುವಾರ್ತೆಯಲ್ಲಿ. ಅಲ್ಲಿ ಅನೇಕ ತರವಾದಂತ ರೋಗಗಳಿಂದ ಬಾಧೆಯಿಂದ ಬಳಲುವಂತ ಜನರು ಕೂತ್ಕೊಂಡಿದ್ದಾರೆ. ನಾವಿಲ್ಲಿ ಬಂದ್ರೆ ಅದರಲ್ಲಿ ನೀರಿನಲ್ಲಿ ದೇವದೂತರು ಬಂದಾಗ ನೀರುಗಳು ಉಕ್ಕುವಾಗ ಅದರಲ್ಲಿ ಯಾರು ಹೇಳ್ತಾರೋ ಅವರಿಗೆ ಸ್ವಸ್ಥತೆ ಇದೆ ಅಂತ ಹೇಳಿ ನೆನೆಸಿ ಅಲ್ಲಿಗೆ ಬಂದಿದ್ರು ಪ್ರಿಯರೇ. ಒಬ್ಬ ವ್ಯಕ್ತಿ ಕುಂತ್ಕೊಂಡಿದ್ದಾನೆ. ಎಷ್ಟು ವರ್ಷಗಳಿಂದಂತೆ? 38 ಇಯರ್ಸ್, 38 ವರ್ಷಗಳು ಅಲ್ಲೇ ಬಿದ್ದಿದ್ದಾನೆ. ಏನು ಎದ್ದೋಳಕ್ಕೆ ಬರಲಾರ್ದಂತ ಒಂದು ಸ್ಥಿತಿಯಲ್ಲಿ ಅವನು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ಒಳಗಡೆ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಆ ಮಂಟಪದ ಬಳಿಯಲ್ಲಿ ಮಲಗಿರ್ತಕ್ಕಂಥ ಆ ವ್ಯಕ್ತಿಯನ್ನ ನೋಡಿ ಹೇಳ್ತಾ ಇದ್ದಾನೆ, ಏನಂತೇಳಿ, ನಿನ್ನ ಹಾಸಿಗೆನ ಹೊತ್ತುಕೊಂಡು ನೀನು ನಡೆ. ಅವನು ಎದ್ದೇ ಇಲ್ಲ. ಎಲ್ಲ 1, 2 ಎಲ್ಲ ಭಯಂಕರವಾದಂತ ಸ್ಥಿತಿಯಲ್ಲಿ ಅವನು ಇದ್ದಾನೆ ಪ್ರಿಯರು. ಯಾರು ಕೂಡ ಹತ್ರಕ್ಕೆ ಅವನನ್ನ ಸೇರಿಸಿಕೊಳ್ಳಾರದ ಸ್ಥಿತಿಯಲ್ಲಿ ಅನಾರೋಗ್ಯ ಆ ರೀತಿಯಾಗಿ ಎಲ್ಲರಿಂದ ಅವನನ್ನ ದೂರ ಮಾಡಿದೆ ಪ್ರಿಯರೇ. ಹಲ್ಲೆಲೂಯಾ. ಫಾರ್ 38 ಇಯರ್ಸ್, ಹಲ್ಲೆಲೂಯಾ, 38 ವರ್ಷಗಳವರೆಗೆ ಅವನು ಹೆಂಗಿದ್ದಾನೆ? ಅನಾರೋಗ್ಯದಲ್ಲಿದ್ದಾನೆ. ಆದ್ರೆ ಯಾವಾಗ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಹೋದನು, ಹಲ್ಲೆಲೂಯಾ, ಯಾವಾಗ ಮಾತನ್ನು ಹೇಳಿದನು, ಆ ಮಾತಿಗೆ ವಿಧೇಯನಾಗಿ ಮಲಗಿರುವಂತ ವ್ಯಕ್ತಿ ಏನಾದ? ಎದ್ದ. ಹಲ್ಲೆಲೂಯಾ. ಮಲಗಿರ್ತಕ್ಕಂಥ ವ್ಯಕ್ತಿ 38 ವರ್ಷಗಳು ಎದ್ದು ನಡೆಯಲಾರದ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಎದ್ದು ಏನ್ ಮಾಡ್ತಾನೆ? ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಪ್ರಿಯರು. ಇವತ್ತು ನಿನ್ನ ಜೀವಿತದಲ್ಲಿ ಎಂತ
ಇಂತಹ ಎಷ್ಟು ವರ್ಷಗಳಿಂದ ಬಾಧೆಗಳಿದ್ದರು, ಅನಾರೋಗ್ಯ ಇದ್ದರು, ಆ ಅನಾರೋಗ್ಯದ ವಿಷಯವಾಗಿ ದೇವರು ನಿನಗೆ ಜಯ ಕೊಡ್ತಾನೆ. ದೇವರ ಬಳಿಗೆ ನೀನು ಬರುವುದೇ ಆದರೆ, ದೇವರಲ್ಲಿ ನೀನು ಸಮಯವನ್ನ ಕಳೆಯುವುದಾದ್ರೆ ದೇವರೇ ನಿನ್ನನ್ನು ಏನ್ ಮಾಡ್ತಾನೆ ಪ್ರಿಯರೇ? ಸ್ವಸ್ಥ ಮಾಡುವವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ತಂತ ವ್ಯಕ್ತಿಗಳನ್ನ ದೇವರು ಬದುಕಿಸಿದ ಪ್ರಿಯರೇ. ಹಲ್ಲೆಲೂಯಾ. ಮರಣದ ಆ ಅಂಚಿನಲ್ಲಿ ಮರಣ ಹೊಂದಿದಂತ 3 ವ್ಯಕ್ತಿಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಡುಬಗ್ಗಿದ ಸ್ಥಿತಿಯಲ್ಲಿರ್ತಕ್ಕಂಥ ಆ ಸ್ತ್ರೀಗೆ ದುರಾತ್ಮ ಶಕ್ತಿ ಹಿಡ್ಕೊಂಡಿತ್ತು. ಅದರ ಸಲುವಾಗಿ 18 ವರ್ಷಗಳಿಂದ ಆಕೆ ಏನ್ ಮಾಡ್ತಾ ಇದ್ದು ಬಡುತ್ತಾ ಇದ್ದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿ ರೆಕಾರ್ಡೆಡ್ ಡಿಟೇಲ್ಡ್ ಮಿರಾಕಲ್ಸ್ ಎಷ್ಟಿದಾವೆ ಅಂದ್ರೆ ಸತ್ಯವೇದದಲ್ಲಿ 37 ಇದಾವೆ. ರೆಕಾರ್ಡೆಡ್ ಅಂದ್ರೆ ಕರೆಕ್ಟ್ ಆಗಿ ಡಿಟೇಲ್ ಆಗಿ ರೆಕಾರ್ಡ್ ಆಗಿರುವಂತವು ಎಷ್ಟಿದಾವೆ? 37 ಇದಾವೆ ಪ್ರಿಯರೇ. ಆದ್ರೆ ಇನ್ನು ಕೆಲವು ಮಿರಾಕಲ್ಸ್ ಗಳು ಏನಾಗಿದಾವೆ? ಮಿಸ್ ಆಗಿದಾವೆ. ಅದರ ಸಲ ಯೋಹಾನ ಒಂದೇ ಒಂದು ಮಾತು ಹೇಳ್ತಾನೆ, ಆತನು ಮಾಡಿದಂತ ಕಾರ್ಯಗಳನ್ನ ಬರೆಯುವುದಕ್ಕೆ ಹೋದ್ರೆ ಈ ಲೋಕವೇ ಹಿಡಿಸೋದಿಲ್ಲ. ಹಲ್ಲೆಲೂಯಾ. ಅಷ್ಟು ಕಾರ್ಯಗಳನ್ನ ಆತ ಮಾಡಿದ್ದಾನೆ. ಹಲ್ಲೆಲೂಯಾ. ಆತನು ಹೋದಲ್ಲೆಲ್ಲ ಅದ್ಭುತವೇ. ಯಾರು ಆತನನ್ನು ಮುಟ್ತಾರೋ ಅವರಿಗೆಲ್ಲ ಸ್ವಸ್ಥತೆ. ಯಾರಿಗೆ ಆತನು ಕನಿಕರಿಸಿ ಒಂದು ಮಾತನ್ನು ಹೇಳ್ತಾನೋ, ಒಂದು ಬಿಡುಗಡೆಯನ್ನ ಮಾಡ್ತಾನೋ, ಒಂದು ಆಶೀರ್ವಾದವನ್ನು ನೀಡ್ತಾನೋ ಅವ್ರಿಗೆ ಏನಿದೆ? ಸ್ವಸ್ಥತೆ ಹೋಗ್ತಾ ಇತ್ತು. ಎಲ್ಲವನ್ನ ಬರೆದಿಲ್ಲ, ಕೆಲವೊಂದುಗಳನ್ನು ಮಾತ್ರ ಇಲ್ಲಿ ಏನ್ ಮಾಡಿದೆ? ದಾಖಲೆಯಾಗಿ ದೇವರು ನಮಗೆ ಒದಗಿಸಿ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನೀವು ಏನಂತೀವಿ, ಬೇಕರಿಗೆ ಹೋಗಿ ಜಸ್ಟ್ ಸ್ಯಾಂಪಲ್ ನೋಡಕ್ಕೆ 1 kg ಕೊಡ್ರಿ, ಸ್ಯಾಂಪಲ್ ನೋಡಿ ತಿಂತೀನಿ ಅಂತೀರಾ? ಏನ್ ಮಾಡ್ತೀರಿ? ಸ್ವಲ್ಪ ಏನ್ರಿ ಸ್ವಲ್ಪ ಹೆಂಗೆ ಸ್ಯಾಂಪಲ್ ನೋಡಕ್ಕೆ, ಅದ್ರಂಗೆ ಸ್ಯಾಂಪಲ್ ಇದೆ ಸತ್ಯವೇದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಮಾಡಿದಂಥ ಅದ್ಭುತಗಳು, ಆಶ್ಚರ್ಯ ಕಾರ್ಯಗಳು ಜಸ್ಟ್ ಸ್ಯಾಂಪಲ್. ಹಲ್ಲೆಲೂಯಾ. ಇನ್ನು ಆತನು ಮಾಡಿರುವಂಥವುಗಳು, ಬರೀಲಾರದಂಥವುಗಳು ಎಷ್ಟೋ ಇದ್ದಾವೆ ಪ್ರಿಯರೇ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಿನ್ನ ಜೀವಿತದಲ್ಲಿರುವಂತ ಇಲ್ಲಿಯವರೆಗೆ ಸೋಲುವಿಕೆಗೆ ಕಾರಣವಾಗಿರುವಂತ ಅನಾರೋಗ್ಯವನ್ನ ಜಯವಾಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಇನ್ನು ಕೆಲವು ಜನರಿಗೆ ಯಾವ ವಿಷಯದಲ್ಲಿ ಸೋಲಿರುತ್ತಂದ್ರೆ ಬಂಜತನದ ವಿಷಯದಲ್ಲಿ, ಫಲಹೀನತೆಯ ವಿಷಯದಲ್ಲಿ ನೀವು ಸೋಲನ್ನ ಅನುಭವಿಸ್ತಾ ಇರಬಹುದು. ಹಲ್ಲೆಲೂಯಾ. ಫಲವನ್ನ ಕಾಣಲಾರದ ಸ್ಥಿತಿಯಲ್ಲಿ ನಿಮ್ಮ ಭೂಮಿಗಳೇ ಇರಬಹುದು. ನೀನು ಫಲವನ್ನು ಕೊಡಲಾರದಂತ ರೀತಿಯಲ್ಲಿ ನೀನು ಜೀವಿಸ್ತಾ ಇರಬಹುದು. ಬಂಜತನ ನಿನ್ನನ್ನ ಆಳ್ತಾ ಇರಬಹುದು. ಆದ್ರೆ ದೇವ್ರ ವಾಕ್ಯ ಹೇಳ್ತಾರೆ ಏನ್ ಗೊತ್ತಾ? ದೇವರು ಆ ವಿಷಯವಾಗಿಯೂ ನಿನಗೆ ಜಯವನ್ನ ಕೊಡುತ್ತಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ ಕ್ವಿಕ್ಕಾಗಿ 16ನೇ ವಾಕ್ಯದ ಬಿ ಪಾರ್ಟ್ ಓದೋಣ. 2ನೇ ಅರಸುಗಳು 4ನೇ ಅಧ್ಯಾಯ. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನ ವಂಚಿಸಬೇಡ. ಇಲ್ಲಿ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಎಲೀಷ ಪ್ರವಾದಿಗಳು ಆ ಒಂದು ಶುನ್ಯಾಮ್ಯ ಊರನ್ನ ದಾಟಿ ಮುಂದುಗಡೆ ಪ್ರಯಾಣ ಮಾಡ್ತಾ ಇರ್ತಾರೆ. ಪ್ರಯಾಣ ಮಾಡ್ಬೇಕಾದ್ರೆ ಈಗ ಅರೆಟ್ನೂರು ಗಿಣಿವಾರಕ್ಕೆ ಹೋಗ್ಬೇಕಾದ್ರೆ ಬಾದರ್ಲಿಯನ್ನ ದಾಟಿ ಮುಂದಕ್ಕೆ ಹೋದಾಗ ಗಿಣಿವಾರ ಬರುತ್ತೆ. ಅವರು ಪ್ರಯಾಣವಾಗಿ ಬರ್ತಾ ಇರ್ಬೇಕಾದ್ರೆ ಶುನ್ಯಾಮ್ಯ ಎನ್ನುವಂತ ಒಂದು ಊರು ಆ ದಾಟಿ ಹೋಗ್ಬೇಕಾಗಿತ್ತು. ಗುರು ಶಿಷ್ಯ ಯಾವಾಗ್ಲೂ ಇಬ್ರು ಜೊತೆಗಿರ್ತಿದ್ರು. ಯಾರ್ಯಾರು? ಎಲೀಷ ಮತ್ತು ಗೆಹಜಿ. ಹೋಗ್ತಾ ಇರ್ಬೇಕಾದ್ರೆ ಒಂದ್ಸಾರಿ ಏನಾಗುತ್ತಂದ್ರೆ, ಒಬ್ಬ ತಾಯಿ ಏನ್ ಮಾಡ್ತಾಳಂದ್ರೆ ಒಬ್ಬ ವ್ಯಕ್ತಿಯನ್ನ, ಗುರುವನ್ನ, ಶಿಷ್ಯನ ನೋಡ್ತಾ ಇರ್ತಾಳೆ. ಹೋಗುವಂಥದನ್ನ ನೋಡ್ತಾ ಇರ್ತಾಳೆ. ನೋಡ್ತಾ ಇರ್ಬೇಕಾದ್ರೆ ಒಂದ್ಸಾರಿ ತನ್ನ ಮನೆಗೆ ಅವರನ್ನ ಏನ್ ಮಾಡ್ತಾರೆ? ಆಹ್ವಾನ ಮಾಡ್ತಾರೆ. ಗುರುವನ್ನ ಏನ್ ಮಾಡಿದ್ಲು? ಗುರು ತಿಳಿದು ಮನೆಗೆ ಆಹ್ವಾನ ಮಾಡಿದೆ. ನೀವು ಇಲ್ಲೇ ಹೋಗುವಾಗೆಲ್ಲ ಇಲ್ಲೇ ನೀವೇನ್ ಮಾಡ್ಬೇಕು? ಊಟ ಮಾಡಿನೇ ಹೋಗ್ಬೇಕು ಅಂತೇಳಿ ಏನ್ ಮಾಡಿದ್ರು ಹೇಳ್ತಾರೆ ಪ್ರಿಯರೇ. ಯಾರು? ಶುನ್ಯಾಮ್ಯ ಸ್ತ್ರೀಗಳು. ಆಕೆ ಹೆಸರು ಬರೆಯಲ್ಪಟ್ಟಿಲ್ಲ. ಹೇಳ್ತಾ ಇರ್ಬೇಕಾದ್ರೆ ಒಂದ್ಸಾರಿ ಏನಾಗುತ್ತಂದ್ರೆ ಇವರು ಬಹಳ ಒತ್ತಡಿ ಮಾಡ್ತಾ ಇದ್ರೆ, ಅದಕ್ಕಾಗಿ ಆಯ್ತು ಹೋಗೋಣ ಅಂತೇಳಿ ಗೆಹಜಿಗೆ ಹೇಳಿ ಎಲೀಷನು ಕೂಡ ಏನ್ ಮಾಡ್ತಾರೆ? ಆ ಮನೆಗೆ ಏನ್ ಮಾಡ್ತಾರೆ? ತಮ್ಮ ಪಾದಗಳನ್ನ ಇಡ್ತಾರೆ. ಹಲ್ಲೆಲೂಯಾ. ಯಾರ ಪಾದಗಳು ಇಟ್ಟರಲ್ಲಿ? ಗುರುವಿನ ಪಾದಗಳು. ಎಲ್ಲಿಟ್ರು? ಶುನ್ಯಾಮ್ಯ ಸ್ತ್ರೀಯ ಮನೆಯಲ್ಲಿ ಇಟ್ಟಾಗ ಆಕೆ, ಇವರು ಪರಿಶುದ್ಧರಿದ್ದಾರೆ, ತಪ್ಪಿಲ್ಲಾದವರಿದ್ದಾರೆ, ಒಳ್ಳೆ ರೀತಿಯಲ್ಲಿ ಇರುವಂತ ಜನರಿದ್ದಾರೆ, ದೇವರಿಗೆ ಭಯಪಡುವಂತವರಿದ್ದಾರೆ, ಇವರು ಮಾಡುವಂತ ಆಶ್ಚರ್ಯ ಕಾರ್ಯಗಳು ಅನೇಕ ಅಂತೇಳಿ ಆಕೆ ತಿಳಿದುಕೊಂಡು ಏನ್ ಮಾಡ್ತಾ ಇದ್ದಾಳೆ? ಬರುವಾಗಲೆಲ್ಲ ನೀವು ನಮ್ಮ ಮನೆಗೆ ಬಂದು ತಪ್ಪದೆ ಹೋಗ್ಬೇಕು ಅಂತೇಳಿ ಏನ್ ಮಾಡ್ತಾರೆ? ಹೇಳ್ತಾರೆ ಪ್ರೇರೆ. ಆಕೆ ಗಂಡ ಇಬ್ರು ಇರ್ತಾರೆ ಪ್ರೇರೆ ಆ ಕುಟುಂಬದಲ್ಲಿ. ಹಲ್ಲೆಲೂಯಾ. ಪ್ರತಿ ಸಾರಿ ಬಂದಾಗಲೆಲ್ಲ ಅದೇ ಕಾರ್ಯ ಅವ್ರು ಮಾಡ್ತಾ ಇರ್ತಾರೆ. ಇವರು ಬರುವಂತ ಈ ವ್ಯಕ್ತಿ ಬಹಳ ದೇವರ ಮನುಷ್ಯನಿದ್ದಾನೆ, ಭಯಭಕ್ತಿ ಉಳ್ಳಂತ ಗುರುವಾಗಿದ್ದಾನೆ, ಕತ್ತಲೆಯಿಂದ ಬಿಡಿಸಿ ಸತ್ಯದ ಕಡೆಗೆ ನಡೆಸುವ ಗುರುವಾಗಿದ್ದಾನೆ ಅಂತ ಹೇಳಿ ನೆನೆಸಿ ಆಕೆ ಏನ್ ಮಾಡ್ತಾಳಂದ್ರೆ, ಗುರುಗಳೇ ಬರುವಾಗಲೆಲ್ಲ ನಮ್ಮ ಮನೆಯಲ್ಲಿ ನೀವು ಇಳ್ಕೊಳ್ಬೇಕಂತೇಳಿ ತನ್ನ ಮನೆಯ ಮೇಲೆ ಒಂದು ಅಂತಸ್ತನ್ನ ಕಟ್ಟಿಸಿ ಅದರೊಳಗಡೆ ಏನ್ ಮಾಡ್ತಾಳೆ ಪ್ರಿಯರೇ?
ಏನ್ ಮಾಡ್ತಾಳೆ? ಮೇಜನ್ನ, ಮಂಚವನ್ನ, ದೀಪಸ್ತಂಭವನ್ನ, ಕುರ್ಚಿಯನ್ನ ಇಡಿಸ್ತಾಳೆ ಪ್ರಿಯರೇ. ಇವೆಲ್ಲವುಗಳನ್ನ ಉಪಕಾರ ಮಾಡಿದ್ಲು ಗುರುವಿಗೆ. ಮೊದಲನೇದಾಗಿ ಯಾಕೆ ಏನ್ ಮಾಡಿದ್ಲು? ಗುರುವಿಗೆ ಗುರುತಿಡಿದ್ಲು. ಇವತ್ತು ಅನೇಕರು ಗುರುಗಳು ಎಂಬುದಾಗಿ ನೆನೆಸಿ ಬಂದು ನಿಮ್ಮ ಜೀವಿತದಲ್ಲಿ ಕತ್ತಲೆಯನ್ನು ತುಂಬುವಂತ ಗುರುಗಳಿದ್ದಾರೆ. ಕೆಲವೊಬ್ಬರು ಗುರುಗಳು ಎಂಬುದಾಗಿ ಹೇಳಿ ಅನೇಕ ಕಾರ್ಯಗಳು, ತಪ್ಪಾದ ಕಾರ್ಯಗಳನ್ನ, ವ್ಯಭಿಚಾರದ ಗೃಹಗಳಾಗಿದ್ದಾವೆ ಕೆಲವೊಂದು ಮಠಗಳು, ಕೆಲವೊಂದು ಮಂದಿರಗಳು. ಪ್ರಿಯರೇ, ಟಿವಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಹಲ್ಲೆಲೂಯಾ. ಕೆಲವೊಂದು ಮಠಗಳು ಏನಾಗಿದ್ದಾವೆ ಇವತ್ತಿನ ದಿನ? ಎಲ್ಲರನ್ನ ಒಳಗಡೆ ಬಂದಂತವ್ರು ಎಲ್ಲರನ್ನ ಸಾಯಿಸಿ ಹಾಕಿದ್ದಾರೆ. ಏನಂತೀವಿ ಅದಕ್ಕೆ? ಏನಂತೀವಿ ಚರಿತ್ರೆಯಲ್ಲಿ ಹೇಳ್ಬೇಕಾದ್ರೆ? ಹಲ್ಲೆಲೂಯಾ. ಏನಂತೀವ್ರಿ? ಏನಂತೀವಿ? ಅನೇಕ ಭಕ್ತರನ್ನ ಏನ್ ಮಾಡಿದಾರೆ? ಅವರು ಸಾಯಿಸಿ ಮಠದಲ್ಲಿನೇ ಸಮಾಧಿ ಮಾಡಿ ಏನ್ ಮಾಡಿದ್ದಾರೆ? ಅಲ್ಲೇ ಹೊರಗಡೆ ಏನು ಬರ್ಲಾರ್ದಂಗಾಗಿ ಎಲ್ಲೋ ಕಳೆದು ಬಿಟ್ಟಾರೆ, ಎಲ್ಲೋ ಉತ್ಸರಾಗಿ ಹೋಗ್ಬಿಟ್ರ ಅಂತ ಹೇಳಿ ಹೇಳಿದವರು ಕೂಡ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನೀನು ಗುರುವನ್ನ ಗುರುತು ಹಿಡಿದು ಆ ಗುರುವನ್ನ ನಿನ್ನ ಮನೆಗೆ ಆಹ್ವಾನ ಮಾಡಿ ಆತನಿಗೆ ಆತಿಥ್ಯವನ್ನು ಕೊಟ್ಟು ಆತನಿಗೆ ಒಳ್ಳೆ ರೀತಿಯಲ್ಲಿ ನೀನು ನೋಡಿಕೊಳ್ಳುವುದೇ ಆದ್ರೆ ಆ ಗುರುವಿನಿಂದ ನಿನಗೆ ಆಶೀರ್ವಾದಗಳು ಬರ್ತವೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಗು ಅಂದ್ರೆ ಕತ್ತಲು, ರು ಅಂದ್ರೆ ಹೋಗಲಾಡಿಸುವವನು. ಕತ್ತಲೆಯನ್ನ, ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕಾಗಿರುವಂತ ದೇವರನ್ನ ಪರಿಚಯ ಮಾಡಿಸುವವನೇ ಗುರು. ಹಲ್ಲೆಲೂಯಾ. ಕೆಲವು ಜನರು ಗುರುಗಳು ಎಂಬುದಾಗಿ ಹೇಳ್ತಾರೆ, ತಮ್ಮ ಭಕ್ತರಿಗೆ ಕುಡಿಯೋದು ಕಲಿಸ್ತಾರೆ. ಕೆಲವು ಜನರು ಗುರುಗಳು ಎಂಬುದಾಗಿ ಹೇಳ್ತಾರೆ, ತಮ್ಮ ಭಕ್ತರಿಗೆ ಗಾಂಜಾ ಸೇದೋದು ಕಲಿಸ್ತಾರೆ. ಕುಟುಂಬಗಳನ್ನ ನಾಶ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ನೀನು ಯಾವ ಗುರುವಿನ ಸಹವಾಸದಲ್ಲಿದ್ದೀಯಾ? ಒಂದು ಸಾರಿ ನೀನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಈ ತಾಯಿ ಏನ್ ಮಾಡಿದ್ಲು? ಗುರುವನ್ನ ಗುರುತಿಡಿದು ತನ್ನ ಮನೆಗೆ ಆಹ್ವಾನ ಮಾಡಿ ಆತಿಥ್ಯ ಕೊಟ್ಟು ಗುರುವಿಗೆ ಉಪಚಾರ ಮಾಡಿ ಮೇಲಂತಸ್ತಿನ ಒಂದು ಮೇಲಿನ ಅಂತಸ್ತಿನಲ್ಲಿ ಏನ್ ಮಾಡಿದ್ಲು? ಮನೆಯನ್ನ ಕಟ್ಟಿಸಿದ್ಲು. ಗುರು ಮೇಲ್ಗಡೆ ಇರಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಗುರು ಯಾವಾಗ ಉಪಕಾರ ಹೊಂದಿಕೊಂಡು ನಾನು ಕೂಡ ನಿನಗೆ ಪ್ರತ್ಯುಪಕಾರವನ್ನ ಮಾಡ್ಬೇಕಂತೇಳಿ ಆಕೆಯನ್ನು ಕರೆಸಿ ಹೇಳ್ತಾನೆ ಪ್ರಿಯರೇ. ಏನಂತೇಳಿ? ಅಮ್ಮ ತಾಯಿ, ನೀನು ಬಹಳ ಉಪಕಾರವನ್ನ ಮಾಡಿದಿ, ಈಗ ನಾನು ಕೂಡ ನಿಮಗೆ ಉಪಕಾರ ಮಾಡ್ಬೇಕು. ನಾನು ನಿನಗೆ ಏನು ಉಪಕಾರ ಮಾಡ್ಬೇಕು ಹೇಳು ತಾಯಿ ಅಂತೇಳಿ ಕೇಳಿದಾಗ ಆಕೆ ಅಂತ ಹೇಳಿದಾಳೆ, ನಾನು ನನ್ನ ಬಂಧುಗಳ ಮಧ್ಯದಲ್ಲಿಯೂ ಸ್ನೇಹಿತರ ಮಧ್ಯದಲ್ಲಿ ಎಲ್ಲರ ಮಧ್ಯದಲ್ಲಿ ನಾನು ಏನಾಗಿದ್ದೇನೆ? ಚೆನ್ನಾಗಿದ್ದೇನೆ, ಸಮಾಧಾನದಿಂದಿದೆ, ನನಗೆ ಯಾವ ಕೊರತೆ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಆಕೆ ಹೇಳಿಕೊಳ್ತಾ ಇಲ್ಲ, ಆಕೆ ಜೀವಿತದಲ್ಲಿ ಕೊರತೆ ಇದೆ. ಹಲ್ಲೆಲೂಯಾ. ಆಕೆ ಹೇಳಿ ಮೇಲಂತಸ್ತಿನಿಂದ ಕೆಳಗಿಡಿದು ಮನೆ ಒಳಗಡೆ ಹೋಗ್ಬಿಟ್ಲು ಪ್ರಿಯರೇ. ಅವಾಗ ಶಿಷ್ಯ ಯಾರು? ಗೆಹಜಿ. ಯಾವಾಗ್ಲೂ ಗುರುವಿನ ಸಂಗಡ ಇರುವಂತ ಶಿಷ್ಯ, ಊಟ ಚೆನ್ನಾಗಿ ಮಾಡಿದಂತ ಶಿಷ್ಯ ಎಲ್ಲ ನೋಡ್ತಿರ್ತಾನ. ಯಾವಾಗ್ಲೂ ಬಂದ್ರು ಕೂಡ ಗಂಡ ಏನ್ ತಿಬ್ಬೆ ಇರ್ತಾರ, ಓಡಾಡೋದಕ್ಕೆ ಮಕ್ಕಳಿಲ್ವಲ್ಲ ಅಂತೇಳಿ ಎಲ್ಲವನ್ನ ಗಮನ ಹರಿಸ್ತಾ ಇರ್ತಾನೆ. ಶಿಷ್ಯನ ಕೆಲಸ ಅದೇ ಅಲ್ರಿ? ಹಲ್ಲೆಲೂಯಾ. ಎಲ್ಲ ಗಮನ ಹರಿಸ್ತಾ ಇರ್ತಾರ. ಗಮನ ಹರಿಸುವಾಗ ಒಡೆಯ ಅಂತೇಳಿ ಹೇಳಿ ಏನಂತ ಹೇಳ್ತಾ ಇದ್ದಾನೆ? ಎಲ್ಲ ಇದೆ ಅವರಿಗೆ, ಆದ್ರೆ ಏನಿಲ್ಲ, ಆಕೆ ಗಂಡ ಮುದುಕನಾಗಿದ್ದಾನೆ, ಅವರಿಗೆ ಮಕ್ಕಳಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತೇಳಿ ಹೇಳಿದಾಗ ಅವಾಗ ಆಕೆಯನ್ನ ಕರಿ ಅಂತ ಹೇಳಿದಾಗ ಆಕೆ ಮೇಲಂತಸ್ತಿನ ಮನೆಯ ಬಾಗಿಲಿನ ಹತ್ರ ಬಂದು ಏನ್ ಮಾಡ್ತಾಳೆ? ನಿಂತ್ಕೊಂತಾಳೆ. ಇಲ್ಲಿ ನಿಂತ್ಕೊಂತಾಳೆ. ಗುರುವಿಗೋಸ್ಕರವಾಗಿ ಕಟ್ಟಿದ ಬಾಗಿಲಿನ ಹತ್ರ ಬಂದು, ಮನೆಯ ಬಾಗಿಲಿನ ಹತ್ರ ಬಂದು ಏನ್ ಮಾಡ್ತಾಳೆ? ನಿಂತುಕೊಳ್ತಾಳೆ. ಅವಾಗ ಎಲೀಷನ ಹೇಳ್ತಾನೆ ಏನಂತೇಳಿ? ಮುಂದಿನ ವರ್ಷ. ಹೋದ್ರೆ ಕಂಟಿನ್ಯೂ ಮೇಲ್ಗಡೆ 14ನೇ ವಚನ, 16ನೇ ವಾಕ್ಯ, 4:16. ಅನಂತರ ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಎಂದನು. ಹಲ್ಲೆಲೂಯಾ. ಆಕೆ ಹೇಳ್ತಾ ಇದ್ದಾಳೆ ಏನಂತೇಳಿ? ಗುರು ಮಾತು ಕೊಡ್ತಾ ಇದ್ದಾನೆ, ಭಾಷೆ ಕೊಡ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ. ಮುಂದಿನ ವರ್ಷ ಒಬ್ಬ ಮಗನನ್ನು ನೀನು ಅಪ್ಪಿಕೊಂಡ್ರೆ. ಆಕೆ ಹೇಳ್ತಾ ಇದ್ದಾಳೆ, ಆಕೆ ಸಾಮಾನ್ಯವಾಗಿರುವಂತ ಸ್ತ್ರೀ ಅಲ್ಲ, ಆಕೆ ಶ್ರೀಮಂತರಾಗಿರ್ತಕ್ಕಂಥ ವ್ಯಕ್ತಿ. ಹೊಲ ಇದೆ, ಎಲ್ಲ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಎಲ್ಲ ಇದೆ. ಆದ್ರೆ ಆಕೆ ಎಲ್ಲ ತೋರಿಸಿಕೊಂಡಾಗಲೂ ಆಕೆ ಏನಾಗ್ತಾ ಇಲ್ಲ? ಸ್ವಸ್ಥತೆಯನ್ನ, ಒಂದು ಮಕ್ಕಳ ಸಂತಾನ ಭಾಗ್ಯವನ್ನು ಹೊಂದಿಕೊಳ್ತಾ ಇಲ್ಲ. ಅದ್ರ ಸಲುವಾಗಿ ಆಕೆ ಹೇಳ್ತಾ ಇದ್ದಾಳೆ. ಬಿ ಪಾರ್ಟ್ ಹೋದ್ರೆ ಈಗ ಗೊತ್ತಾಗುತ್ತೆ. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ. ಅಂದ್ರೆ ಯಾವಾಗ ಬರುತ್ತೆ ನಮ್ಗೆ ಆ ಮಾತು? ಯಾವಾಗ ಬರ್ತೀವ್ರಿ? ಎಲ್ಲ ಕಡೆಗೆ ಹೋಗಿ ಸಾಕು ಮಾಡಿಕೊಂಡಾಗ, ಯಾರಾದರೂ ಸಂತ್ವಾನ ಮಾತುಗಳನ್ನು ಹೇಳಿದಾಗ, ಇಲ್ಲ ರೀ ಆ ರೀತಿಯಾಗಿ ಹೇಳ್ಬೇಡ್ರಿ, ನಮ್ಮ ಜೀವಿತ
ಅಷ್ಟೇ, ನಾವು ಬದಲಾಗಲ್ಲ. ದೇವರು ನಮಗೆ ಹೆಂಗೆ ಇಟ್ಟಿದ್ದಾನೇನು ಅಂತೇಳಿ ಸೋಲುವಿಕೆ ಮಾತುಗಳು ಯಾವಾಗ ಬರ್ತವ್ರಿ? ಎಲ್ಲ ಕಡೆಗೆ ಅಡ್ಡಾಡಿ ಬಂದಿರ್ತಾರೆ, ಎಲ್ಲ ಕಡೆಗೆ ನೋಡಿರ್ತಾರೆ, ಪಾಪ ಇರುವಂಥದ್ದೆಲ್ಲ ಕಳ್ಕೊಂಡಿರ್ತಾರೆ ಪ್ರಿಯರೇ. ಈಗ ಆ ಸಮಯದಲ್ಲಿ ಆ ತಾಯಿ ಹೇಳ್ತಾ ಇದ್ದಾರೆ, ಎಲ್ಲವುಗಳನ್ನು ನಾನು ಮಾಡಿದೆ ನೋಡಿದೆ, ಆದರೆ ನನಗೆ ಮಕ್ಕಳ ಸಂತಾನ ಭಾಗ್ಯ ಆಗಲಿಲ್ಲ. ಒಡೆಯನೇ ಆ ರೀತಿಯಾಗಿ ನನ್ನ ವಂಚಿಸಬೇಡ. ಎಲೀಷಾ ಹೇಳ್ತಾ ಇದ್ದಾನೆ, ಮುಂದಿನ ವರ್ಷ ಖಂಡಿತವಾಗಿ ನೀನು ಒಬ್ಬ ಮಗನನ್ನ ಅಪ್ಪಿಕೊಂಡಿರುವಿ ಎಂಬುದಾಗಿ. ಹಲ್ಲೆಲೂಯಾ. ಎಲೀಷಾ ಹೇಳ್ತಾ ಇದ್ದಾನೆ, ನೀನು ಮುಂದಿನ ವರ್ಷ ಒಬ್ಬ ಮಗನನ್ನ ಅಪ್ಪಿಕೊಂಡಿರುವಿ ಎಂಬುದಾಗಿ. ಅಲ್ಲಿಯವರೆಗೆ ಸೋಲಿನ ಜೀವಿತ ಕಂಡಿರ್ತಕ್ಕಂಥ ಆಕೆ, ಗುರುವನ್ನ ಕುರಿತಿರ್ತಕ್ಕಂಥ ಆಕೆ, ಗುರುವಿಗೆ ಆತಿಥ್ಯ ಕೊಟ್ಟಿರ್ತಕ್ಕಂಥ ಆಕೆ, ದೇವರನ್ನ ಕಂಡುಕೊಂಡಿರ್ತಕ್ಕಂಥ ಆಕೆ, ಗುರುವಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಆಕೆ ಗುರುವಿನಿಂದ ಪ್ರತ್ಯುಪಕಾರವನ್ನ ಏನ್ ಮಾಡುತ್ತಾಳೆ ಪ್ರಿಯರೇ? ಹೊಂದಿಕೊಳ್ಳುವುದಕ್ಕೆ ಗುರುವಿನ ಬಾಯಿಂದ ಒಂದು ಆಶೀರ್ವಾದ ವಚನ ಬಂತು. ಮುಂದಿನ ವರ್ಷ, ಹಲ್ಲೆಲೂಯಾ, ಮುಂದಿನ ವರ್ಷ, ಹಲ್ಲೆಲೂಯಾ, ಚಪ್ಪಾಳೆ ಬರ್ತಾ ಇಲ್ಲ. ಮುಂದಿನ ವರ್ಷ ಏನಾಗ್ತಾ ಇದೆ? ನಿನಗೆ ಸಂತಾನ ಭಾಗ್ಯ ಆಗ್ಲಿಕ್ಕಿದೆ. ಮುಂದಿನ ವರ್ಷ ನೀನು ಇಲ್ಲಿವರೆಗೆ ಯಾವುದು ಸೋಲು ಎಂಬುದಾಗಿ ನೆನೆಸಿದೆಯೋ ಆ ವಿಷಯದಲ್ಲಿ ದೇವರು ನಿನಗೆ ಜಯವನ್ನ ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆಕೆ ಆಕೆ ಮುಂದೆ ಹೋದ್ರಿ ಕಂಟಿನ್ಯೂ ಆಗಿ. ಎಲೀಷನು ಹೇಳಿದ ಕಂಟಿನ್ಯೂ ಫಸ್ಟ್ ಹೋದ್ರಿ. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಎತ್ತಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗುರುವಿನ ಬಾಯಿಂದ ಹೊರಟಂತ ಮಾತು ದೇವರು ಏನ್ ಮಾಡಲ್ಲ, ನಿಷ್ಫಲ ಮಾಡಿಲ್ಲ ಆ ಸಂದರ್ಭದಲ್ಲಿ. ಹಲ್ಲೆಲೂಯಾ. ಈ ಒಂದು ಸನ್ನಿವೇಶ ಮಾತ್ರ ಅಲ್ಲ ಪ್ರಿಯರೇ, ಸತ್ಯವೇದದಲ್ಲಿ ಅನೇಕರು ಬಂಜತನದಿಂದ ಒಳಗಾಗಿ ಇದ್ದಾರೆ ಎಂಬುದಾಗಿ ಸತ್ಯವೇದದಲ್ಲಿ ದೇವರು ಬರೆಸಿಟ್ಟಿದ್ದಾನೆ. ಆ ಎಲ್ಲ 7 ಜನರಿಗೂ ಕೂಡ ದೇವರು ಏನ್ ಕೊಟ್ಟಿದ್ದಾನೆ? ಜಯ ಕೊಟ್ಟಿದ್ದಾನೆ. ಸಾರಳು ಮೊದಲನೇದಾಗಿ ಬಂಜೆ ಎಂಬುದಾಗಿ ಕರೆಸಿಕೊಂಡಿರ್ತಕ್ಕಂಥ ಸ್ತ್ರೀ. ಆದ್ರೆ ಅದ್ಭುತವಾಗಿ ದೇವರು ಸಾರಳಿಗೆ ಏನ್ ಮಾಡಿದ ಪ್ರಿಯರೇ? ಉಡಿಯನ್ನ ಕಟ್ಟಿಕೊಟ್ಟ. ಹಲ್ಲೆಲೂಯಾ. ಸಾರಳಿಗೆ ದೇವರು ಏನ್ ಮಾಡಿದ? ಗರ್ಭಫಲವನ್ನ ಕೊಟ್ಟ. ಅದ್ಭುತವಾಗಿ ಸಾರಳು 90 ವರ್ಷದವಳಾಗಿದ್ದಾಗ ಇಸಾಕನಿಗೆ ಜನ್ಮ ನೀಡಿದಳು. ಅಬ್ರಹಾಮನು 100 ವರ್ಷದವನಾಗಿದ್ದ. ಸಾರಳು ಎಷ್ಟು ವರ್ಷದವಳಾಗಿದ್ಲು? 90 ವರ್ಷದವಳಾಗಿದ್ಲು. ಇಟ್ ಈಸ್ ವೆರಿ ಇಂಪಾಸಿಬಲ್. ಹಲ್ಲೆಲೂಯಾ. ನಮ್ಮ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಅದು ಬಹಳ ಇಂಪಾಸಿಬಲ್. ಮೆಡಿಕಲ್ನವ್ರು ಇದನ್ನ ಒಪ್ಪೋದಿಲ್ಲ. ಆದ್ರೆ ದೇವರು 2019 ವರ್ಷದಲ್ಲಿ ಮೆಡಿಕಲ್ದವ್ರಿಗೂ ಕೂಡ ಏನಾಗುವಂತೆ ಆಶ್ಚರ್ಯ ಅತಿಶಯ ಹುಟ್ಟಿಸುವಂತೆ ಮಂಗಾಯಮ್ಮ ಅಂತೇಳಿ ವಿಜಯವಾಡದಲ್ಲಿ ಇರ್ತಕ್ಕಂಥ ಮುದೇಕಿ 74 ವರ್ಷದ ಮುದೇಕಿಗೆ 2 ಅವಳಿ ಜವಳಿ ಮಕ್ಕಳನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರನ್ನ ಒಪ್ಪಲೇಬೇಕು. ದೇವರ ಕೈಯಲ್ಲಿ ನಾವು ಇದ್ದೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಸಾರಳಿಗೆ ಬಂಜತನ ಇತ್ತು, ದೇವರು ಸಾರಳಿಗೆ ಜಯವನ್ನು ಕೊಟ್ಟ. ಹಲ್ಲೆಲೂಯಾ. ಈಸಾಕನ ಹೆಂಡತಿ ಆಗಿರ್ತಕ್ಕಂಥ ರೆಬೆಕ್ಕಳಿಗೆ ಬಂಜತನ ಇತ್ತು, ಈಸಾಕನು ಪ್ರಾರ್ಥನೆ ಮಾಡಿದ, ದೇವರು ಬಂಜತನವನ್ನು ತೊಲಗಿಸಿ 2 ಅವಳಿ ಜವಳಿ ಮಕ್ಕಳನ್ನ ಯಾಕೋಬ ಏಷಾವನನ್ನ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಯಾಕೋಬನ ಹೆಂಡತಿಯಾದ ರಾಹೇಲಳಿಗೆ ಬಂಜತನ ಇತ್ತು. ರಾಹೇಲಳು ಅರಿಕೆ ಮಾಡ್ತಾಳೆ, ಹಣ್ಣುಗಳನ್ನು ತೆಗೆದುಕೊಂಡು ತಿಂತಾಳೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ದೇವರು ಆಕೆಯನ್ನು ನೆನಪು ಮಾಡಿಕೊಂಡ. ಆಕೆಯು ಕೂಡ 2 ಮಕ್ಕಳಿಗೆ ಜನ್ಮ ನೀಡ್ತಾಳೆ, ಯೋಸೇಫನಿಗೂ ಮತ್ತು ಬೆಂಜಮಿನ್ಗೂ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ಭುತವಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ. ಹಂಗೆ ನೋಡ್ತಾ ಹೋದಂಗೆಲ್ಲ ಇನ್ನೂ ಕೆಲವು ಸ್ತ್ರೀಯರು ಬಂಜತನದಿಂದ ಬಳಲಿದ್ರು ಪ್ರಿಯರೇ. ಮಾನೋಹನು ಆತನ ಹೆಂಡತಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಜೀವಿತಾವಧಿ ಕಾಲಾವಧಿಗಳು ಆ ಒಂದು ಪ್ರೊಡಕ್ಷನ್ ಆಗಲಾರದ ಸ್ಥಿತಿಯಲ್ಲಿ, ಫಲ ಭರಿತವಾಗಲಾರದ ಸ್ಥಿತಿಯಲ್ಲಿ ಅವರು ಜೀವಿಸಿದ್ದಾರೆ. ಎಲ್ಲ ಕಳೆದು ಹೋಗಿದೆ. ಅದ್ಭುತವಾಗಿ ದೇವರೇ ಇಳಿದು ಬಂದು ಏನ್ ಮಾಡಿದ? ದೇವದೂತನ ಮಾತು ಕೊಡ್ತಾ ಇದ್ದಾನೆ, ನಿನಗೆ ಮಗುವನ್ನ ಕೊಡ್ತಾನೆ ಅಂತೇಳಿ ದೇವರು ಸಂಸೋನನನ್ನ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹನ್ನಳು ದೇವಾಲಯಕ್ಕೆ ಬಂದು ಮೊಣಕಾಲೂರಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಾಗ ಹನ್ನಳಿಗೆ ದೇವರು ಒಬ್ಬರನ್ನಲ್ಲ 6 ಜನ ಮಕ್ಕಳನ್ನ ಕೊಟ್ಟ. ಹಲ್ಲೆಲೂಯಾ. ಹನ್ನಳ ಜೀವಿತದಲ್ಲಿರುವಂತ ಸೋಲನೆ ದೇವರು ಜಯವಾಗಿ ಮಾರ್ಪಡಿಸಿದ. ಅಷ್ಟು ಮಾತ್ರವಲ್ಲದೆ ಈ ಶುನ್ಯಾಮ ಸ್ತ್ರೀಗಳ ಜೀವಿತದಲ್ಲಿ ಇರ್ತಕ್ಕಂಥ ಕೊರತೆಯನ್ನು ದೇವರು ನೀಗಿ ಜಯವನ್ನ ಕೊಟ್ಟ. ಅಷ್ಟು ಮಾತ್ರವಲ್ಲದೆ ಹೊಸ ಒಡಂಬಡಿಕೆಯಲ್ಲಿ ಪ್ರವಾದಿ ಯಾಜಕನಾಗಿರ್ತಕ್ಕಂಥ ಜಕರಿಯ ಮತ್ತು ಆತನ ಹೆಂಡತಿ
ಎಲಿಸಬೇತಳು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅವರು ಫಲಹೀನತೆಯಿಂದ ಜೀವಿಸ್ತಾ ಇದ್ದಾರೆ. ಅದ್ಭುತವಾಗಿ ದೇವದೂತ ಗಾಬ್ರಿಯೇಲನು ಇಳಿದು ಬಂದು ಹೇಳ್ತಾ ಇದ್ದಾನೆ, ನಿನಗೆ ಖಂಡಿತವಾಗಿ ಮಗು ಆಗ್ತಾನೆ. ಅವನು ಮನುಷ್ಯರಲ್ಲಿ ಅಂದ್ರೆ ಸ್ತ್ರೀಯರಲ್ಲಿ ಹುಟ್ಟಿದಂತವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ ಸಾಕ್ಷಿ ಕೊಟ್ಟ. ಯೇಸು ಸ್ವಾಮಿ ಸಾಕ್ಷಿ ಕೊಟ್ಟ. ಅದೇ ರೀತಿಯಾಗಿ ಆ ಕಾಲ ಹೋದಂತ ದಿನ ಕಳೆದಂತ ಈ ಎಲಿಸಬೇತಳು ಮತ್ತು ಜಕರಿಯನಿಗೆ ಯೋಹಾನನು ಹುಟ್ಟಿದ ಪ್ರಿಯರೇ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ಬಂಜತನವನ್ನ ದೇವರು ದೂರ ಮಾಡಿ ನಿನಗೆ ಮಕ್ಕಳ ಸಂತಾನ ಭಾಗ್ಯವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕೆಲವೊಬ್ಬರು ಹೊಲಗಳು ಫಲಹೀನತೆಯಿಂದ ತುಂಬಿರ್ಬೋದು. ಹಲ್ಲೆಲೂಯಾ. ಆ ಒಂದು ಫಿಲಿಸ್ಟಿಯರ ನಾಡಲ್ಲಿ ಈಸಾಕನ ಹೋದಂತ ಸಂದರ್ಭದಲ್ಲಿ 26ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಫಿಲಿಸ್ಟಿಯರ ನಾಡಿನಲ್ಲಿ ಇರ್ತಕ್ಕಂಥ ಭೂಮಿಗಳು ಏನಾಗಿದ್ದಾವೆ, ಫಲ ಕೊಡಲಾರದ ರೀತಿಯಲ್ಲಿದ್ದಾವೆ. 12ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈಸಾಕನ ಆ ದೇಶಕ್ಕೆ ಹೋಗಿ ಆ ದೇಶದಲ್ಲಿ ಇರ್ತಕ್ಕಂತಹ ಭೂಮಿಯಲ್ಲಿ ವ್ಯವಸಾಯ ಮಾಡಿದಾಗ, ಬೀಜಗಳನ್ನ ಹಾಕಿದಾಗ ಎಲ್ಲರ ಬೆಳೆಗಳ ಮಧ್ಯದಲ್ಲಿ ಈಸಾಕನ ಹೊಲವನ್ನ ನೋಡಿದಾಗ ಈಸಾಕನ ಹೊಲ ಹೆಂಗಿದೆ, 100ರಷ್ಟು ಫಲವನ್ನ ಕೊಟ್ಟಿತ್ತು. ಕಾರಣ ಒಂದೇ, ಈಸಾಕನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ, ದೇವರ ಸನ್ನಿಧಾನದಲ್ಲಿ ಕೂತುಕೊಳ್ಳುವಂತ ವ್ಯಕ್ತಿಯಾಗಿದ್ದ, ಸಂಜೆಯಾದಾಗ ಅಡವಿಗೆ ಹೋಗಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಆ ಒಂದು ಈಸಾಕನ ಊರಲ್ಲೆಲ್ಲ ಫಲಹೀನತೆಯನ್ನು ದೂರ ಮಾಡಿ ದೇವರು ಏನ್ ಮಾಡಿದ್ರು, ಭೂಫಲವನ್ನು ಕೂಡ ಏನ್ ಮಾಡಿದ್ರು, ದೇವರು ತುಂಬಿಕೊಟ್ರು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಿನ್ನ ಒಂದು ಹೊಲದ ವಿಷಯದಲ್ಲಿ ನೀನು ಫಲಹೀನತೆಯಲ್ಲಿ ನೀನು ಜೀವಿಸ್ತಾ ಇದ್ದೀನ, ದೇವರು ಆ ವಿಷಯದಲ್ಲಿ ಕೂಡ ನಿನಗೆ ಏನ್ ಮಾಡ್ತಾರೆ, ಜಯ ಕೊಡ್ತಾರೆ, ಜಯ ಕೊಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಎರಡನೇದಾಗಿ ಯಾವುದು ವಿಷಯದಲ್ಲಿ ಜಯ, ಬಂಜತನ ಫಲಹೀನತೆ ವಿಷಯದಲ್ಲಿ ದೇವರು ನಿನಗೆ ಏನ್ ಕೊಡ್ತಾರೆ, ಜಯವನ್ನ ಕೊಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಎಲ್ಲ ಕಾರ್ಯಗಳು, ಅನಾರೋಗ್ಯ ನಿನಗೆ ಸೋಲು ತಂದಿರಬಹುದು, ಬಂಜತನ ನಿನಗೆ ಸೋಲು ತಂದಿರಬಹುದು, ಈ ಎಲ್ಲ ಕಾರ್ಯಗಳ ಮೇಲೆ ದೇವರು ಏನ್ ಮಾಡ್ತಾರೆ, ನಿನಗೆ ಜಯವನ್ನ ಕೊಡ್ತಾರೆ.